ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಿಕೆ ಪುಡಿ. ವೀಕ್ಷಕರೇ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತು ಶರನ್ನವರಾತ್ರಿಯ 7ನೇ ದಿನ ಮತ್ತು ಮುಖ್ಯವಾಗಿ ಸರಸ್ವತಿ ಪೂಜೆ. ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಅವರಪ್ಪ. ಹಾಗಾಗಿ ವಿದ್ಯಾರ್ಜನೆ, ವಿದ್ಯೆ ಅನ್ನೋದು ಮನುಷ್ಯನಿಗೆ ಎಷ್ಟೊಂದು ಮಹತ್ವವಾದದ್ದು ಅನ್ನುವಂಥ ವಿಚಾರಗಳನ್ನ ಪ್ರತಿದಿನದ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ತಾಯಿ ಶಾರದೆಯ ಕುರಿತಾದ ಅನೇಕ ಮಹತ್ವಪೂರ್ಣ ವಿಚಾರಗಳನ್ನ ಇವತ್ತು ಸಹ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೆಯೇ ಚಕ್ಷುರ್ಮತಿ ವಿದ್ಯಾ ಪಂಡಿತರು ಕೂಡ ಹೌದು. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಿದ್ರೆ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಜಿಯವರಿಗೆ ಸ್ವಾಗತ ಕೋರಿದ್ದಾಯ್ತು. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಸೋಮವಾರ ಇವತ್ತು, ಹಾಗಾಗಿ ಸರಸ್ವತಿ ಪೂಜೆ, ಈ ದಿನದ ವಿಶೇಷ ಮಾಹಿತಿ ನಿಮ್ಮಿಂದ ಗುರುಜಿ. ನಮಸ್ತೆ ಶಾರದಾದೇವಿ ಶೃಂಗೇರಿ ಪುರವಾಸಿನಿ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಶಾರದಾಂಬಿಕಾಯ ನಮಃ. ಚಕ್ರೇಶ್ವರೀ ನಮಃ. ಚಕ್ರದಾಯಿನಿ ನಮಃ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈಗಾಗಲೇ ನವರಾತ್ರಿ ಪ್ರಾರಂಭವಾಗಿ ವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಶಾರದೆಯ ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ನವರಾತ್ರಿ ಮಹೋತ್ಸವದ ಈ ಶುಭ ದಿನ. ಈ ದಿನ ನವರಾತ್ರಿ ದಿವಸ ತಾಯಿ ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳಷ್ಟು ಅರ್ಥಗರ್ಭಿತವಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಶಾರದೆಯನ್ನು ಆರಾಧನೆ ಮಾಡ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ದೇವಿಯ ಆರಾಧನೆಯಲ್ಲಿ ನಿರತವಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಹಾಗೆ ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಕಮಲ ಪುಷ್ಪ ಜೊತೆಗೆ ಶ್ವೇತಪುಷ್ಪ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೆ, ಶ್ವೇತಪುಷ್ಪಗಳು, ಶ್ವೇತಗಂಧ ಜೊತೆಗೆ ಜೇನುತುಪ್ಪ ಇದೆಲ್ಲವೂ ಸಹಿತ ತಾಯಿ ಶಾರದೆಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಅಂತ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಹಿತ ಇವತ್ತಿನ ದಿವಸ ನಿಮ್ಮ ಗ್ರಂಥಗಳನ್ನು, ಅಂದರೆ ನಿಮ್ಮ ಶಾಲೆಗೆ ಪ್ರತಿ ದಿವಸ ತೆಗೆದುಕೊಂಡು ಹೋಗ್ತಕ್ಕಂತಹ ಗ್ರಂಥಗಳು, ಯಾವೊಂದು ಬುಕ್ಸನ್ನು ತೆಗೆದುಕೊಂಡು ಹೋಗ್ತಿದ್ರು ಅದನ್ನು ಒಂದು 4 ಬುಕ್ಸನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಕ್ಕಂತಹದ್ದು. ನಿಮ್ಮ ಬರಹ ಅಂದರೆ ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸು ಯಾವುದೇ ಇದ್ರೂ ಸಹಿತ, ಅಂದರೆ ಪ್ರತಿಯೊಂದು ಬುಕ್ಸನ್ನು ಸಹಿತ ಇವತ್ತಿನ ದಿವಸ ಬುಕ್ಸನ್ನೆಲ್ಲ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ದಿನ, ಶಾರದೆಯ ಪೂಜಾ ದಿನ. ಇವತ್ತು ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಬಹಳ ವಿಶೇಷವಾಗಿದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲೂ ಸಹಿತ ತಾಯಿ ಶಾರದೆಯನ್ನು ಅನುಗ್ರಹವಾಗಿ ಆ ತಾಯಿಯ ಅಭಿಷೇಕ, ಅಲಂಕಾರ, ಪೂಜೆ ಇದೆಲ್ಲವನ್ನು ಸಹಿತ ಬಹಳ ಶಾಸ್ತ್ರಬದ್ಧವಾಗಿ ಮಾಡೋಣ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೋಡುತ್ತಿದ್ದೀರಿ. ಹಾಗೆ ಮನೆಯಲ್ಲಿ ಮಕ್ಕಳು ಸಹಿತ ಪೂಜೆಗಾಗಿ ಕಾತುರದಿಂದ ಕಾಯ್ತಿದ್ದಾರೆ. ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅದರಲ್ಲೂ ಮತ್ತಷ್ಟು ವಿಶೇಷ ಏನಪ್ಪಾ ಅಂದರೆ ಇವತ್ತಿನ ದಿವಸದ ಶಾರದಾ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು. ಶಾಸ್ತ್ರಬದ್ಧವಾಗಿ ಶಾರದಾ ಅನುಷ್ಠಾನವನ್ನು ಮಾಡಿ ಹಾಗೆ ದೇವಿ ಆಲಯಗಳಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದಂಥ ಪೂಜೆಗೂ ತಾವೆಲ್ಲರೂ ಭಾಗವಹಿಸಬೇಕು. ಹಾಗೆ ಎಲ್ಲೆಲ್ಲಿ ಶೃಂಗೇರಿ ಆಸ್ಥಾನವಿದೆಯೋ, ಎಲ್ಲೆಲ್ಲಿ ಶಂಕರ ಮಠಗಳಿದೆಯೋ, ಎಲ್ಲೆಲ್ಲಿ ತಾಯಿ ಶಾರದೆಯ ಅನುಗ್ರಹ ಪಡೆಯಲಿಕ್ಕೆ ಬೇಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆಯೋ ಆ ಸಾನ್ನಿಧ್ಯಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ಬರ್ತಕ್ಕಂಥದ್ದು ಸಹಿತ ಬಹಳಷ್ಟು ವಿಶೇಷವಾಗಿರುತ್ತೆ. ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ನಂತರ ರಾಶಿಫಲನೂ ಇದೆ, ಜೊತೆಗೆ ತಾಯಿ ಶಾರದೆಯ ಅಭಿಷೇಕವೂ ಸಹಿತ ಇದೆ. ಅಮ್ಮನವರ ಅಭಿಷೇಕ ಜೊತೆಗೆ ಅಮ್ಮನವರಿಗೆ ಮಾಡತಕ್ಕಂಥ ವಿಶೇಷವಾದಂಥ ಒಂದು ಅಲಂಕಾರ, ಒಂದಿಷ್ಟು ನಾಮಾರ್ಚನೆ. ಇದಾದ ನಂತರ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರನ್ನೂ ಸಹಿತ
ತಾಯಿ ಶೃಂಗೇರಿಯ ಆಸ್ಥಾನದ ಶಂಕರರ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಶಂಕರ ಮಠದ ವಿಶೇಷವಾಗಿರ್ತಕ್ಕಂಥ ಶೃಂಗೇರಿಯ ಶಾರದಮ್ಮನವರ ದರ್ಶನ ಮಾಡಿ ಬರೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮಹಾವಹ ಜಾತವೇದೋ ಲಕ್ಷ್ಮೇರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವರುಷಾನಹಂ ಅಶ್ವಪೂರ್ವಾನತಮಧ್ಯಾಮಸ್ತಿನಾ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ವಯೇಂ ಶ್ರೀರ್ಮಾ ಆದೇವೀಂ ಶತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಇವತ್ತಿನ ದಿವಸ ಕಾಶ್ಮೀರದಲ್ಲಿರ್ತಕ್ಕಂಥ ತಾಯಿ ಶಾರದೆಯ ಆಸ್ಥಾನದಲ್ಲೂ ಹಾಗೂ ಶೃಂಗೇರಿಯ ಆಸ್ಥಾನದಲ್ಲಿರ್ತಕ್ಕಂಥ ಅಮ್ಮನವರ ಶಾರದಾಂಬೆಗೂ ಬಹಳ ವಿಶೇಷವಾದಂಥ ಅನುಷ್ಠಾನಗಳಿದೆ. ಶೃಂಗೇರಿಯಲ್ಲೂ ಸಹಿತ ಇವತ್ತು ದಸರಾ ದರ್ಬಾರು ಬಹಳ ವಿಶೇಷವಾಗಿ ನಡೀತಾ ಇರುತ್ತೆ. ತಾಯಿಯ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಅಮ್ಮನವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಶ್ರೀ ಮನ್ಮಥನಾಮ ಸಂವತ್ಸರೆ ದಕ್ಷಿಣಾಯನೇ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷ 19/10/2015 ಸೋಮವಾರ. ಸೃಷ್ಟಿ ಮೂಲಾ ನಕ್ಷತ್ರ. ಇವತ್ತು ಮೂಲಾ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರ. ಎಲ್ಲರಿಗೂ ಸಹಿತ ಮೂಲಾ ನಕ್ಷತ್ರ ಅಂದ ತಕ್ಷಣ ಒಮ್ಮೆ ಆಲೋಚನೆ ಶುರುವಾಗಿರಬಹುದು, ಅಯ್ಯೋ ನಂದು ಮೂಲಾ ನಕ್ಷತ್ರ, ಬಹಳ ಸಮಸ್ಯೆಯಲ್ಲಿದ್ದೀನಿ. ಯಾಕೆಂದರೆ ನನ್ನ ಈ ಕಾರ್ಯಕ್ರಮದಲ್ಲಿ ಎಷ್ಟೇ ಬಾರಿ ನಾನು ತಿಳಿಸ್ಕೊಟ್ರೂ ಸಹಿತ ಮೂಲಾ ನಕ್ಷತ್ರದ ಡೌಟು, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥ ತೊಂದರೆಗಳು ಅಥವಾ ಮೂಲಾ ನಕ್ಷತ್ರದ ವ್ಯಕ್ತಿಗಳಿಗೆ ಜನ್ಮತಃ ಜನ್ಮದಾರಭ್ಯ ಏನಾದರೂ ಕರ್ಮ ಇದೆಯೇನೋ ಅಥವಾ ಈ ಸಮಸ್ಯೆಯಿಂದ ನಾವು ಆಚೆ ಬರಲಿಕ್ಕೆ ಆಗೋದಿಲ್ವೇನೋ, ಈ ಪ್ರಕಾರವಾದಂತಹ ಮನಸ್ಥಿತಿ ನಿಮ್ಮದು. ಆದರೆ ಇವತ್ತಿನ ದಿವಸ ತಾಯಿ ಶಾರದೆಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ತಾಯಿಯ ಜನ್ಮ ನಕ್ಷತ್ರ, ತಾಯಿ ಶಾರದೆಯ ಜನ್ಮ ನಕ್ಷತ್ರ ಮೂಲಾ ನಕ್ಷತ್ರವಾಗಿದೆ. ಮೂಲಾ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತಿನ ದಿವಸನೇ ತಾಯಿ ಶಾರದೆಗೆ ವಿಶೇಷವಾದಂಥ ಪೂಜೆ. ಅದರಿಂದ ಮೂಲಾ ನಕ್ಷತ್ರ ಇವತ್ತು ಸೋಮವಾರ, ಇವತ್ತು ತಾಯಿ ಶಾರದೆಯನ್ನು ಆರಾಧನೆ ಮಾಡೋಣ. ಹಾಗೆ ನಿನ್ನೆ ಸಹಿತ ತಾಯಿ ಶಾರದೆಯ ಆರಾಧನೆ ನಡೆದಿದೆ, ಬಹಳ ವಿಶೇಷವಾಗಿದೆ. ದಸರಾ ಮಹೋತ್ಸವಗಳಲ್ಲಿ ಒಂದೊಂದು ದಿನವೂ ಸಹಿತ ಒಂದೊಂದು ಅವತಾರ ತಾಳತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತ್ರಿಗುಣಾತ್ಮಿಕ ಶ್ರೀ ಶಾಕಾಂಬರಿ ವನಶಂಕರಿ ದೇವತಾಭ್ಯೋ ನಮಃ. ಅಂದರೆ 3 ಶಕ್ತಿಗಳು ಒಂದು ವಿಶೇಷವಾದಂಥ ಮಹಾಶಕ್ತಿ ಆಗ್ತಕ್ಕಂಥದ್ದು. ಆ ಮಹಾಶಕ್ತಿಯ ಅನುಗ್ರಹ ಪಡೆಯಲಿಕ್ಕಾಗಿ ನವರಾತ್ರಿಯಲ್ಲಿ ಪ್ರತಿಯೊಬ್ಬರು ಸಹಿತ ವೇದ ಮಂತ್ರಗಳನ್ನು ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡತಕ್ಕಂಥದ್ದು. ಕೆಲವು ಮಹಾಮಂತ್ರಗಳು, ಮೂಲ ಮಂತ್ರಗಳನ್ನು, ಬೀಜಾಕ್ಷರಿ ಮಂತ್ರಗಳನ್ನು ಗುರುಮುಖಿಯನ್ನು ಉಪದೇಶ ತೆಗೆದುಕೊಳ್ತಕ್ಕಂಥದ್ದು, ಆ ಉಪದೇಶಕ್ಕೆ ತಕ್ಕಂತೆ ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಇನ್ನು ತಾಯಿಯ ಅನುಷ್ಠಾನ, ಪೂಜೆ ಇದನ್ನೂ ಸಹಿತ ಮಾಡೋಣ. ಆದರೆ ಪೂಜೆಗೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನು ಸಾಧ್ಯವಾದರೆ ನೀವು ಸಹಿತ ನಮ್ಮೊಂದಿಗೆ ಪೂಜೆಯನ್ನು ಮಾಡಬಹುದು. ಇವತ್ತು ಬಹಳ ಚಿಕ್ಕದಾಗಿ ಚೊಕ್ಕಟವಾಗಿ ಷೋಡಶೋಪಚಾರ ಪೂಜೆ ಮಾಡತಕ್ಕಂಥದ್ದು ಪದ್ಧತಿ. ಕಾರಣ ನವರಾತ್ರಿನಲ್ಲಿ ಈಗಾಗಲೇ ಪ್ರಾರಂಭದಿಂದಲೇ ಇಲ್ಲಿವರೆಗೂ ಪ್ರತಿದಿನ ದೀಪ ನಮಸ್ಕಾರ ಜೊತೆಗೆ ಷೋಡಶೋಪಚಾರ ಪೂಜೆ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಶಕ್ತಿಯ ಆರಾಧನೆ ಮಾಡ್ತಾ ಇದ್ದೀರಿ. ಹಾಗೆ ಇವತ್ತಿನ ದಿವಸ ಬೆಳಗ್ಗೆ ಶಾರದಾ ಪೂಜೆ ಮಾಡಬೇಕು, ಸಂಜೆ ಸಹಿತ ಯಥಾಪ್ರಕಾರ ಅನುಷ್ಠಾನವನ್ನು ಮಾಡಬೇಕು. ತಾಯಿ ಶೃಂಗೇರಿಯ ಶಾರದಮ್ಮನವರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಪ್ರತಿಯೊಬ್ಬರು ಸಹಿತ ಆಚರಣೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಸಾಕಷ್ಟು ವಿಚಾರ ಇದೆ, ಮುನ್ಮುಂದೆ ನಿಮಗೆಲ್ಲ ಮುನ್ಮುಂದೆ ತಿಳಿಸ್ತಾ ಹೋಗ್ತೀನಿ. ಗುರುಜಿ, ವಿದ್ಯಾರ್ಜನೆಗಾಗಿ ವಿದ್ಯಾಧಿದೇವತೆ ಸರಸ್ವತಿ ಪೂಜೆ ಕುರಿತಾಗಿ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸೋಣ ಗುರುಜಿ. ಖಂಡಿತಮ್ಮ. ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ತಾಯಿ ಶಾರದೆಯನ್ನು ಆರಾಧನೆ ಮಾಡೋಣ. ಮಕ್ಕಳು ಪ್ರತಿಯೊಬ್ಬರು ಮನೆಯಲ್ಲಿರ್ತಕ್ಕಂತಹ ಪೋಷಕರು, ತಂದೆ ತಾಯಿ ಮಕ್ಕಳಿಗೆ ಇವತ್ತಿನ ದಿವಸ ನೀವು ಹೇಳ್ಕೊಡ್ಬೇಕಾದಂತಹ ಮಂತ್ರವೇ ಇದು. ಐಂ ಅಂತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಟ್ಟು ಪ್ರತಿಯೊಬ್ಬ ಮಕ್ಕಳನ್ನು ಸಹಿತ ಇವತ್ತಿನ ದಿವಸ ಶಾರದೆಯ ಸಾನ್ನಿಧ್ಯಕ್ಕೆ ಕಳಿಸಿ ತಾಯಿಯ ದರ್ಶನ ಮಾಡ್ಕೊಂಬರ್ಲಿಕ್ಕೆ ಹೇಳಿ. ಮನೆಯಲ್ಲಿ ಅವರು ಓದುವಂತಹ ಬುಕ್ಸನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಪುನಃ ನಾಳೆ ಯಥಾ ಪ್ರಕಾರ ಶಾಸ್ತ್ರ ಪ್ರಕಾರ ಕೆಲವು ಅನುಷ್ಠಾನಗಳನ್ನು ಇವತ್ತು ನೀವು ಇಡ್ತಕ್ಕಂತಹ ಬುಕ್ಸು, ಯಾವುದೇ ಗ್ರಂಥಗಳು, ಯಾವುದೇ ಪಂಚಾಂಗ ಏನೇ ಆದರೂ ಸಹಿತ ವಿಜಯದಶಮಿವರೆಗೂ ಹಾಗೇ ಇರಬೇಕು ಅಂತ ಹೇಳುತ್ತೆ. ಅದಕ್ಕೋಸ್ಕರ ಮಕ್ಕಳ ಪ್ರತಿನಿತ್ಯ ಬಳಸುವಂತಹ ಬುಕ್ಸ್ಗೂ, ಅಪರೂಪವಾಗಿ ಬಳಸುವಂತಹ ಬುಕ್ಸನ್ನು ಅಥವಾ ಮಕ್ಕಳದೇ ಯಾವುದಾದ್ರು ಒಂದೆರಡು ಬೇರೆ ಥರ ಬುಕ್ಸನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದರಲ್ಲಿ ಇವತ್ತು ತಪ್ಪಲ್ಲ. ಬನ್ನಿ ಮುಂಚಿತವಾಗಿ ತಾಯಿ ಶಾರದೆಯ ಅಭಿಷೇಕವನ್ನು ಮಾಡೋಣ. ಆದರೆ ಅಭಿಷೇಕ ಮಾಡೋಕ್ಕೂ ಮುನ್ನ ಸಂಕಲ್ಪ ಆಗಬೇಕು. ಸಂಕಲ್ಪದಲ್ಲಿ ನಾವು ಏನಕ್ಕಾಗಿ ಮಾಡ್ತಿದ್ದೀವಿ, ಇವತ್ತು ಮಾಡ್ತಕ್ಕಂತಹ ಈ ಅನುಷ್ಠಾನದ ಫಲ ಎಲ್ಲರಿಗೂ ಸಿಗಬೇಕು, ಜೊತೆಗೆ ಇದು ಲೋಕ ಕಲ್ಯಾಣಾರ್ಥವಾಗಬೇಕು. ಇವತ್ತಿನ ದಿವಸ ತಾಯಿಗೆ ಅಭಿಷೇಕ, ಪೂಜೆ ಮತ್ತು ಮಾಡ್ತಕ್ಕಂತಹ ಅನುಷ್ಠಾನಗಳು ಎಲ್ಲವೂ ತಾಯಿಗೂ ಪ್ರೀತಿಯಾಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಜೀವನದಲ್ಲೂ
ಸುಂದರವಾದಂತಹ ಬೆಳಕು ಸಿಗಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಪ್ಪದಿರ ಇವತ್ತಿನ ದಿವಸ ತಲೆಗೆ ಹಾಲು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಶಾರದೆಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶಾರದೆ ಪೂಜೆನ ಮನೆಯಲ್ಲೂ ಮಾಡಿ ಮತ್ತು ದೇವಸ್ಥಾನಕ್ಕೂ ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಿಮ್ಮ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ಇವತ್ತಿನ ಕರ್ತವ್ಯ. ಬನ್ನಿ, ಗಣಪತಿ ಆರಾಧನೆ, ಸಂಕಲ್ಪ ಮತ್ತು ತಾಯಿಗೆ ಅಭಿಷೇಕ ಎಲ್ಲವನ್ನೂ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಶಕ್ತಿರ್ದೇವತಾಭ್ಯೋ ನಮಃ. ರಾಜರಾಜೇಶ್ವರಿ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೇ ನಮಃ, ಮಹಾಮೂರ್ತಯೇ ನಮಃ. ಓಂ ಸಮಕಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತುರೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಶ್ಚಂದ್ರಾಯ ನಮಃ, ಕುಮಾರಗುರೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀ ಮಹಾಗಣಪತಿರ ದೇವತಾಭ್ಯೋ ನಮಃ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಗಣಪತಿಯ ಆರಾಧನೆ, ಯಾವುದೇ ಪೂಜಾ ಅನುಷ್ಠಾನಗಳಲ್ಲಾದರೂ ಫಸ್ಟು ಗಣಪತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದೇ ಧರ್ಮ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಾನ ಅಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಷ್ಠುನ್ವನ್ನೋತಪಿಸ್ಸೇದ ಸಾಧನಂ. ಓಂ ನಿಶಸೇ ಏದ ಗಣಪತೆ ಗಣೇಶತ್ವಾಮಾ ಆವೃವಃ ಪ್ರಥಮಂ ಕವೀನಾನ್ ನೃತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಪರ್ಚಾತ್. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈ ಪುಷ್ಪಗಳನ್ನು ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡಿ ತದನಂತರ ಶಾರದೆಯ ಪೂಜೆಯನ್ನು ಮುಂದುವರಿಸೋಣ. ಮಹಾಗಣಪತಿ ಅಂಬಾ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಗಣಾನ ಅಂತವಾದಿ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. ಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ತ್ವದಂಗತ್ವೇನ ಕಳಶಾರಾಧನಂ ಕರಿಷ್ಯೇಂ. ಕಳಶಂ ಗಂಧಾಕ್ಷತಾ ಪತ್ರಪುಷ್ಪೈರಭಿಶ್ಚ ಕಳಶೇನಾಚಾಧ್ಯ ಕಳಶಸ್ಯ ಮುಖೇ ವಿಷ್ಣೋ ಕಂಠೇ ರುದ್ರಸಮಾಸುದ ಮೂಲೆ ತತ್ರಸ್ತುತೋ ಬ್ರಹ್ಮ ಮಧ್ಯೆ ಮಾತೃಗುಣಾಸುದ ಕುಕ್ಷೌತು ಸಾಗರಾ ಸರ್ವೇ ಸಪ್ತದ್ವೀಪೋ ಸುಂದರಾಃ. ಋಗ್ವೇದೋ ಚತುರ್ವೇದಃ ಸಾಮವೇದೋ ತರುಣಃ. ಅಂಗೈಶ್ಚ ಸಹಿತಾ ಸರ್ವೇ ಕಳಶಾಂಬು ಸಮಾಸುದಾಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಮಹಾಸರಸ್ವತ್ಯಾತ್ಮಿಕ ಅಭಿಷೇಕಾರ್ಚನ ಪೂಜಾರಾಧನ ಕರಿಷ್ಯೆ. ತ್ವದಂಗತ್ವೇನ ಕಳಶಾರಾಧನ ಕಳಶಂ ಗಂಧಾಕ್ಷತ ಪತ್ರಪುಷ್ಪೈರಭಿಶ್ಚ ದೇವತಾತ್ಮಾನ್ ಸಂಪ್ರೋಕ್ಷ್ಯ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ವಿಗ್ರಹಾಂ ಸಂಪ್ರೋಕ್ಷ್ಯ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಇದಿ ಆಪೋಷ್ಠಾರಾಧನಮಹಂ ಕರಿಷ್ಯೆ. ಮಹಾಗಣಪತಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಸಮೇತ ತ್ರಿಗುಣಾತ್ಮಿಕ ಶಾಕಾಂಬರಿಯೇ ನಮೋ ನಮಃ ಅಂತ ಹೇಳ್ತಾರೆ. ಜೊತೆಗೆ ದೇವಿಗೆ ಫಲಪಂಚಾಮೃತ ಅಭಿಷೇಕ. ಫಲಪಂಚಾಮೃತ ಅಭಿಷೇಕದಲ್ಲಿ ಯಾವುದೇ ಅಭಿಷೇಕಗಳನ್ನು ಮಾಡಬೇಕಾದರೂ ಪ್ರಥಮದಲ್ಲಿ ಜಲಾಭಿಷೇಕ ಬಹಳ ಮುಖ್ಯ. ಶುಭಪೂರ್ವಶ್ಚರಿತ ಇವಂ ಗುಣ ವಿಶೇಷ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿದು. ನಮ್ಮ ಹೆಸರು, ನಕ್ಷತ್ರ, ಗೋತ್ರ ಇವನ್ನ ಹೇಳ್ಕೊಳ್ಬೇಕು. ಜೊತೆಗೆ ಮನೆದೇವರ ಪ್ರಾರ್ಥನೆ ಆಗಬೇಕು. ಇವತ್ತಿನ ಮೂಲಾ ನಕ್ಷತ್ರ ಸರಸ್ವತಿಯ ಅನುಷ್ಠಾನ ಆಗಬೇಕು. ಈ ಒಂದು ಶರನ್ನವರಾತ್ರಿ ಉತ್ಸವದಲ್ಲಿ, ದಸರಾ ಉತ್ಸವದಲ್ಲಿ, ನವರಾತ್ರಿಯ ಉತ್ಸವದಲ್ಲಿ ಇವತ್ತಿನ ದಿವಸ ಶಾರದೆಯ ಅನುಷ್ಠಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದೇ ಪ್ರಧಾನ ಸಂಕಲ್ಪ. ಈ ಸಂಕಲ್ಪದಲ್ಲಿ ತಾಯಿಗೆ ಅಭಿಷೇಕ ಮಾಡತಕ್ಕಂಥದ್ದು, ಕಳಶವನ್ನು ಆವಾಹನೆ ಮಾಡತಕ್ಕಂಥದ್ದು. ಇನ್ನು ಈ ಕಳಶ ಪೂಜೆ ಮಾಡೋದಕ್ಕೂ ಮುನ್ನ ಪ್ರತಿ ದಿವಸ ನಿಮ್ಮ ಮನೆಯಲ್ಲಿಟ್ಟಿರ್ತಕ್ಕಂಥ ಬೊಂಬೆಗಳಿಗೆ ಪ್ರತಿದಿನ ಮನೆಯಲ್ಲಿ ಬೊಂಬೆಗಳನ್ನು ಕೂಡಿಸಿದ್ದೀರಿ, ಆ ಬೊಂಬೆಗಳಿಗೆ ಷೋಡಶೋಪಚಾರ ಪೂಜೆ ಆಗಬೇಕು. ಷೋಡಶೋಪಚಾರ ಹೇಗೆ? ಹರಿದ್ರಾರ್ಚನಂ ಸಮರ್ಪಯಾಮಿ, ಕುಂಕುಮ ಸಿಂಧೂರಂ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ, ನಾಮಾರ್ಚನ ಪೂಜಾಂ ಸಮರ್ಪಯಾಮಿ. ಅಂದರೆ ನಾಮ ಪೂಜೆ ಮಾಡ್ತಕ್ಕಂಥದ್ದು ಬೊಂಬೆಗಳಿಗೂ ಆಚರಣೆ ಆಗಬೇಕು. ಅದಾದ ನಂತರ ಧೂಪ ದೀಪ ನೈವೇದ್ಯ. ಅದಾದಮೇಲೆ ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ಶಾರದೆಯ ಅನುಷ್ಠಾನ, ಶಾರದಾದೇವಿಯ ಅನುಷ್ಠಾನವು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ತಾಯಿಗೆ ಅಭಿಷೇಕವನ್ನು ಮಾಡೋಣ. ಅಂಬಾ ಮಹಾಲಕ್ಷ್ಮಿ. ಓಂ ಆಪೋ ಇಷ್ಟಾಮಯೋ ಬಹುಸ್ಥಾನ ಊರ್ಜೆ ದದಾತನ ಮಹಿರಣಾಯ ಚಕ್ಷುರೇಯೋ ಶೋಧೋ ಮೂರ್ಸಃ ತಸ್ಯ ಬಾಜೇತೇನಃ ಔಷಧೀರಿವು ಮಾತರಃ ತಸ್ಮಾರಂಗಮಾವೋ ಯಕ್ಷಯ ಇನ್ವದ ಆಪೋ ಝನಯತಾಚನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅಂಬಾಯೇ ನಮಃ, ಜಗದಂಬಿಕಾಯ ನಮಃ.
ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತಾಯಿಗೆ ವಿಶೇಷವಾಗಿರತಕ್ಕಂಥ ಗೋಕ್ಷೀರದಿಂದ ಕ್ಷೀರಾಭಿಷೇಕ. ಓಂ ಆಪ್ಯಾಯಸ್ವ ಸಮೇತದ ವಿಶ್ವದಸ್ವ ಮರುಷ್ಣ್ಯಂ ಭವಾವಾಜಸ್ಯ ಸಂಗದೆ ಕ್ಷೀರೇಣ ಸ್ನಪಯಾಮಿ. ಆಪ್ಯಾಯಸ್ವ ಸಮೇತದ ವಿಶ್ವದಸ್ವ ಮರುಷ್ಣ್ಯಂ ಭವಾವಾಜಸ್ಯ ಸಂಗದೆ ಕ್ಷೀರೇಣ ಸ್ನಪಯಾಮಿ. ಆಪ್ಯಾಯಸ್ವ ಸಮೇತದ ವಿಶ್ವದಸ್ವ ಮರುಷ್ಣ್ಯಂ ಭವಾವಾಜಸ್ಯ ಸಂಗದೆ ಕ್ಷೀರೇಣ ಸ್ನಪಯಾಮಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶಾರದಾಂಬಿಕಾಯ ನಮಃ. ಜಲೋದಕ ಸ್ನಾನಂ ಸಮರ್ಪಯಾಮಿ. ಓಂ ದಧಿಕ್ರಾವಣ್ಯೋಕಾರಿಷಂ ವಿಷ್ಣೋರತ್ತಸ್ಯ ವಾಜಿನಃ ಸುರಭಿನೋ ಮುಖಕರತ್ಪ್ರಣಾಯೋ ಗುಂಶತಾರ್ಷದ್ ದದ್ನಾಸ್ನಪಯಾಮಿ. ಸ್ವಾದಃ ಪವಸ್ವ ದಿವ್ಯಾಯ ಜನ್ಮನೆ ಸ್ವಾದರಿಂದ್ರಾಯ ಸಹವೀತು ನಾಮ್ನೇ ಸ್ವಾದರಮಿತ್ರಾಯ ವರ್ಣಾಯ ವಾಯುವೇ ಬೃಹಸ್ಪತಯೇ ಮಧುಮ ಅನ್ನಃ. ಓಂ ಮಧುವಾತಾವೃತಾಯ ತೇ ಮಧುಕ್ಷರಂತ ಸಿಂಧವಃ ಮಾಧ್ವೇರ್ಗಾವೋ ಮನುಷ್ಠನಃ. ಯಾಃ ಫಲನೀರ್ಯ ಅಫಲಾ ಪುಷ್ಪಾಯಾಶ್ಚ ಪುಷ್ಪಿನೀಃ ಬೃಹಸ್ಪತಿ ಪ್ರಸೂದ ಸ್ಥಾನೋ ಮಂತ್ರಂಚಗುಂಸಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಃ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಅಂಬಾಯ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮಹಾವಹ ಜಾತವೇದೋ ಲಕ್ಷ್ಮೀರ್ಮನವಗಾಮಿನೀಂ. ಓಂ ಗಂಧಧ್ವಾರಾಂತರಾದರ್ಶ ನಿತ್ಯಪುಷ್ಟಾಂಗರೀಶನೇ ಈಶ್ವರೀಂ ಸರ್ವೋದಾನಾಂ ತ್ವಾಮಿಹೋಪಹ್ವಯೇ ಶ್ರಿಯಂ ದಿವ್ಯಪರಿಮಳಾರ್ತೆ ಗಂಧೋದಕೇಂ ಸಮರ್ಪಯಾಮಿ. ಓಂ ಜಾತವೇದಸೇ ಸುನವಾಮಸೋಮರಾದೀತೋ ನಿದಹಾತಿ ವೇದಾಃ ಸರಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತ ದುರ್ಗಾಣಿ ವಿಶ್ವಾ ಓಶ್ಚಪುತ್ವೀಂ ಬಹುದಾರ್ಭವೀಂ ಭವಾತು ಕಾಯತನಯಾಯ ಶಯ್ಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಿಂದನ್ನನಾವ ದುರಿತಾ ಹಿ ವರ್ಷೇ. ಅಗ್ನೇ ತ್ರಿವಂ ಮನಸಾ ದೃಢಾನೋ ನಾಂ ಭೋಜ್ಯವಿತಾ ತನೂನಾಂ ಋತನಾಚಿತಗಂ ಸಹಮಾನವಗ್ರಭಗ್ನಿಗುಂ ಉಮೇನ ಪರಮಾ ಸದಸ್ತಾದ್ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಅಂಬಾ ಇದಿ ಹರಿದ್ರಾ ಕುಂಕುಮಾರ್ಚನಂ ಸಮರ್ಪಯಾಮಿ. ಕುಂಕುಮ ಸಿಂಧೂರಂ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕುಂಕುಮಚೂರ್ಣಿಕಾಂ ಸಮರ್ಪಯಾಮಿ. ಗಂಧಂ ಸಮರ್ಪಯಾಮಿ. ಪುಷ್ಪೈಃ ಪೂಜಯಾಮಿ. ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಸರ್ವಮಂಗಳೇ ನಮಃ. ಹರಿದ್ರಾ ಕುಂಕುಮಾರ್ಚನಾಂತರ ಮಧ್ಯೆ ಪರಿಮಳಾಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಇದು ನಾಮ ಪೂಜಾಂ ಕರಿಷ್ಯೇ. ಗುರುಜಿ ಪೂಜೆಯನ್ನು ಮತ್ತೆ ಮುಂದುವರಿಸೋದಾ? ಖಂಡಿತಮ್ಮ. ತಾಯಿ ಶಾರದೆಯನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ಅಲಂಕಾರ ಮಾಡಿ ಅಮ್ಮನವರ ಅಭಿಷೇಕ ಆಯಿತು. ಶ್ರದ್ಧೆ ಭಕ್ತಿ ಎರಡೂ ಬಹಳ ಮುಖ್ಯ. ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ತಕ್ಕಂಥ ಅನುಷ್ಠಾನ ತಾಯಿ ಒಪ್ತಾಳೆ. ತಾಯಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾಳೆ. ಅಮ್ಮ ಮಹಾಲಕ್ಷ್ಮಿ. ಓಂ ಶ್ರೀಂ ಶಾರದಾಯೀ ನಮಃ. ಓಂ ಶಾರದಾಂಬಿಕಾಯ ನಮಃ. ಓಂ ಶೃಂಗೇರಿ ಪ್ರವಾಸಿನೀ ನಮಃ. ಓಂ ಕಾಶ್ಮೀರ ಪ್ರವಾಸಿನೀ ನಮಃ. ಓಂ ಶ್ರೀಮದ್ಮಹಾರೂಪಾಯ ನಮಃ. ಓಂ ಬ್ರಹ್ಮಾರ್ಧಾಂಗಿ ಸ್ವರೂಪಿಣ್ಯೇ ನಮಃ. ಮಹಾರೂಪಾಯ ನಮಃ. ವಿದ್ಯಾರೂಪಾಯ ನಮಃ. ಸಕಲ ವಿದ್ಯಾದಾಯಿನೇ ನಮಃ. ಅಷ್ಟಪ್ರದಾತ್ರೇ ನಮಃ. ಮಣಿಮಾಸಿದ್ಧೇ ನಮಃ. ಲಘುಮಾಸಿದ್ಧೇ ನಮಃ. ಓಂ ಮಹಾರೂಪಾಯ ನಮಃ. ಓಂ ರಾಜ್ಞೇ ನಮಃ. ಓಂ ರಮ್ಯಾಯೇ ನಮಃ. ರಾಜೀವಲೋಚನ್ಯೇ ನಮಃ. ಓಂ ರಂಜನ್ಯೇ ನಮಃ. ಓಂ ರಮಣಿರಂಪಟಾಯ ನಮಃ. ರಾಕೇಂದ್ರವಂದ್ಯಾಯ ನಮಃ. ರತಿಪ್ರಿಯಾಯ ನಮಃ. ರತಿರೂಪಾಯ ನಮಃ. ರಾಕ್ಷಸಗ್ನೇ ನಮಃ.
ಶ್ರೀಮತೇ ನಮಃ ಶ್ರೀಮಾತಾಯ ನಮಃ ಶ್ರೀಮದ್ಮಹಾಮೂರ್ತಯೇ ನಮಃ ಸರಸಿದ್ರಯೇ ನಮಃ ಸರಸಿದಾಕ್ಷೈ ನಮಃ ಶ್ರೀಮದ್ಮಹಾಸಿಂಧೂರವರ್ಜಿತಾಯ ನಮಃ ಮಹಾಮೂರ್ತಯೇ ನಮಃ ಕೈವಲ್ಯದಾಯಿನೇ ನಮಃ ಸುಭಗಾಯ ನಮಃ ಸುಪ್ರಸನ್ನಾಯ ನಮಃ ಪ್ರಸನ್ನಾಭಿಮುಖಾಯ ನಮಃ ಚಂದ್ರವದನಾಯ ನಮಃ ಮಹಾರೂಪಾಯ ನಮಃ ಮೂಲದಾತ್ರೀ ನಮಃ ಮೂಲಪ್ರಕೃತೈ ನಮಃ ವಿಕೃತಿ ನಮಃ ವಿದ್ಯಾಯ ನಮಃ ಸರ್ವಭೂತಪ್ರದಾಯ ನಮಃ ಶ್ರದ್ಧಾಯ ನಮಃ ವಿವತ್ಯೈ ನಮಃ ಸುರಭ್ಯೈ ನಮಃ ಪರಮಾತ್ಮಗೇ ನಮಃ ವಾಚೈ ನಮಃ ಪದ್ಮಾಲೇ ನಮಃ ಶುಚೈ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೈ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೇ ನಮಃ ಜಯಾಯ ನಮಃ ಮಂಗಳಾಯ ನಮಃ ವಿಷ್ಣುವಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೈ ನಮಃ ನಾರಾಯಣ ಸಮಷ್ಟಿತಾಯ ನಮಃ ದಾರಿದ್ರ್ಯಧ್ವಂಸನ್ಯೈ ನಮಃ ಮಹಾಮೂರ್ತಯೇ ನಮಃ ಮಹಾಕಾಲಾಯ ನಮಃ ಮಹಾಮೂರ್ತಯೇ ನಮಃ ಸಕಲವಿದ್ಯಾದಾಯಿನೇ ನಮಃ ವಿದ್ಯಾವಿದ್ಯಸ್ವರೂಪಿಣೇ ನಮಃ ಶ್ರೀಮತೇ ನಮಃ ಶ್ರೀಂ ಶಾಕಾಂಬರೀ ನಮಃ ಭನದಾತ್ರೀ ನಮಃ ಶ್ರೀಮತೇ ನಮಃ ಶಾರದಾಂಬಾಯೈ ನಮೋ ನಮಃ. ಓಂ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ತಾಯಿಗೆ ಅರಿಶಿನ ಕುಂಕುಮ ಪುಷ್ಪಗಳು ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಪುಷ್ಪಾಲಂಕಾರ ಇದೆಲ್ಲವನ್ನೂ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಇನ್ನು ಗ್ರಂಥ ಆಗಲಿ ಪಂಚಾಂಗ ಆಗಲಿ ಅಥವಾ ಬುಕ್ಸು ಪೆನ್ನು ಇಂಥವನ್ನು ಸಹಿತ ತಾಯಿಯ ಸಾನ್ನಿಧ್ಯದಲ್ಲಿಟ್ಟು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮಿ ಭಗವತೀ ನಮಃ. ಇದು ನೈವೇದ್ಯಂ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದಾ ಭೋರ್ಭವಸ್ವಹಂ ತತ್ಸವಿತೃಣೇನ ಭರ್ಗೋ ದೇವಸ್ಯ ಧೀಮಹಿ ದೇವೋ ಯೋ ನ ಪ್ರಚೋದಯಾತ್ ತಸ್ಮಿನ್ ಕೃತೇನ ಪ್ರಸೃಜಾಮಿ ಕಾಮಧೇನೋ ಸ್ಫುರಾಮಿ ಅಮೃತೋಪಸರ್ಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹಂ ವ್ಯಾನಾಯ ಸ್ವಾಹಂ ಉದಾನಾಯ ಸ್ವಾಹಂ ಸಮಾನಾಯ ಸ್ವಾಹಂ ಬ್ರಹ್ಮಣೈ ಸ್ವಾಹ. ಕದಳೀಫಲನೈವೇದ್ಯಂ ಸಮರ್ಪಯಾಮಿ. पूगीफलसमायुक्तं नागवल्लीदलयुतं कर्पूरचूर्णसंयुक्तं ताम्बूलं तमहिणगर्भाय नमः. सुवर्णपुष्पदक्षिणां समर्पयामि. सर्वोपचारिकपूजां करिष्ये. ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीं शाकांबरीं श्रीं बनशंकरी राजराजेश्वरीं श्रीं मुत्यालंबिका श्रीं शारदांबिकायै नमो नमः. ಅಮ್ಮನವರಿಗೆ ಇನ್ನು ಆರತಿ ಮಾಡೋಣ. ಓಂ सरसिधरीं सरोजहस्ते धवलतरागुंशगन्धमाल्यशोभे भगवति हरिवल्लभे मनोग्ने मनोत्रिभुवनभूतिकरी प्रसीद मह्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां. महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात्. ओं हिरण्यवर्णां हरणीं सुवर्णरजतस्रजां चन्द्रां हिरण्मीं लक्ष्मीं जातवेदो आवह ताम आवह जातवेदो लक्ष्मीर्मनभगामिनीं यस्यां हिरण्यविन्देऽहं गामशुम्भरशानहम् अश्वपूर्वानरतमध्यामस्तिना आदः प्रमोदिनीं श्रियं देवीं भुक्वयें श्रीर्मा आदेवीं श्रुतां कांसोऽस्मितां हिरण्यप्राकारां आर्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां त्वामेहोपह्त्वये श्रियं मनसः काममाकोतिं वाचसत्यमश्रीमहि पशूनां रूपमन्यस्य मयि श्रीश्रयतां यशः. हिरण्यपात्रमदो पूर्णं ददाति मदव्यस्सानेतिमेकदा ब्रह्मण भारतीमेकदैव यजमान आयस्तेजो ददाति. भगवती श्रीराजराजेश्वरी अम्बा. ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिभ्रांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. जातवेदसे सुर्वापसो मरादितोरिदहातिवेदाः सरः पर्षतुर्गाणि विश्वानावेव सिन्धुं दुरितात्यग्निः त्वामग्निवर्णान्तमसाज्वलन्तीं वैलोचनीं कर्मबले सुष्टां दुर्गां देवीगुं शरणमहं प्रपद्ये सुदरसिदरसे नमः. भगवती श्रीराजराजेश्वरी शाकांबरीं श्रीं बनशंकरी देवताभ्यो नमः. राजराजेश्वरी देवताभ्यो नमः. अम्बां श्री महाकाली महालक्ष्मीदेवताभ्यो नमः. हरिं करासनगर्भितां नलसुकां सौं क्लीं कलां बिभ्रतीं सुवर्णां वरदाणीं च वृसदां दौतां त्रिनेत्रोज्ज्वलां वन्दे पुस्तकपासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं
महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सिन्धूरारुण विग्रहां तृणेन माणिक्यमौलिस्कृता तारानायकशेखरां शतमुखे बाणेन वस्त्रोज्ज्वलाम्। ओं नमो व्रातपते नमो गणपते नमः प्रमदपते नमस्ते अस्तु लंबोदराय एकदंताय सर्वविघ्नविनाशिने नमस्ते शिवसुताय श्रीवरदमूर्तये नमो नमः। राजाधिराजाय प्रसख्य साहिने नमो इम्वे श्रवणाय कुर्महे। समय कामां कामकामाय मह्यं कामेश्वरो वै श्रवणोदरादों कुबेराय वै श्रवणाय महाराजाय नमः। यो वेदादो स्वरः प्रोक्तो वेदान्ते च प्रतिष्ठितः तस्य प्रकृतिनीरस्य परस्य महेश्वर। सांगाय सपरिवाराय श्री महाकाली महालक्ष्मी समेत ललितां भला त्रिपुर सुंदरीं श्रीं शारदांबिकायै नमो नमः। नामार्चन पुष्पार्चन पूजा आराधनं समर्पयामि। भगवती भगवान् सर्वात्मकाः यानि कानिश्च पापानि जन्मान्तरकृतानि च तानि तानि नश्यन्ति प्रदक्षिण्य पदे पदे। पापोऽहं पापकर्माहं पापात्मा संभव त्राहि मां नृपि आदेव शरणागतवत्सल। अन्यथा शरणं नास्ति त्वमेव शरणं मम तस्मात् कारणभावेन रक्ष रक्षो जनार्दन। जनार्दन देव्याः मनसाभीष्टप्रार्थनां समर्पयामि। ओं ब्राह्मे नमः माहेश्वर्ये नमः कौमार्ये नमः वैष्णव्ये नमः वाराह्ये नमः इंद्राण्ये नमः चामुण्डायै नमः चण्डिकायै नमः श्री सिद्धलक्ष्मी नमः मोक्षलक्ष्मी नमः जयलक्ष्मी नमः सरस्वती नमः माता च अन्नपूर्णाम्बिकायै नमः श्री काश्मीरपुरवासिनी नमः शृङ्गेरीपुरवासिनी नमः श्रीं शारदाम्बिकायै नमः। भगवती प्रसाद पुरुष प्रसाद पुष्पं शिरसान्धारयेत्। मनस्संकल्प प्रसाद सिद्धिरस्तु। ತಾಯಿಯ ವಿಶೇಷವಾಗಿರತಕ್ಕಂಥ ಅನುಷ್ಠಾನವನ್ನು ತಾವೆಲ್ಲರೂ ನೋಡಿದ್ರಿ. ಅಮ್ಮನವರ ಪ್ರಸಾದ ಪುಷ್ಪ ಜೊತೆಗೆ ಇನ್ನು ನಾವು ಮುಂದೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ರಾಶಿಫಲ ಹಾಗೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂದರೆ ಶೃಂಗೇರಿ ಆಸ್ಥಾನ. ಶೃಂಗೇರಿ ಆಸ್ಥಾನದ ತಾಯಿಯ ವಿಶೇಷವಾಗಿರ್ತಕ್ಕಂತಹ ಶಾರದಮ್ಮನವರ ದರ್ಶನ ಮಾಡಿ ಬರೋಣ ಬನ್ನಿ. ಗುರುಜಿ, ಸರಸ್ವತಿಗೆ ವಿಶೇಷ ಆರಾಧನೆ ಮಾಡಿದ್ದಾಯ್ತು. ಈಗ ಮುಂದೆ ಯಾವ ವಿಚಾರಗಳನ್ನ ತಿಳಿಸ್ಕೊಡ್ತೀರಿ ಗುರುಜಿ? ತಾಯಿನ ನೋಡ್ತಾ ಇದ್ರೆ ಎಷ್ಟೊತ್ತಾದರೂ ಆ ತಾಯಿ ದರ್ಶನ ಮಾಡಬೇಕು ಅನ್ಸುತ್ತೆ. ಯಾಕೆಂದರೆ ಅಷ್ಟು ಸುಂದರವಾಗಿ ಬರ್ತಕ್ಕಂಥ ಯಾರೊಬ್ಬ ಭಕ್ತರು ತಮ್ಮ ಮುಂದೆ ಕೋರಿಕೆಗಳನ್ನಿಟ್ಟರು ಶೀಘ್ರವಾಗಿ ದಯಪಾಲಿಸ್ತಿದ್ದಾಳೇನೋ ಸಂಗೀತ ಪಾಣಿಯ ತಾಯಿ. ಸಂಗೀತ ಅಭ್ಯಾಸ ಮಾಡ್ತಕ್ಕಂಥವ್ರು ಸಹಿತ ಶಾರದಮ್ಮನವ್ರನ್ನ ಪ್ರತಿ ದಿವಸ ಆರಾಧನೆ ಮಾಡ್ತಾರೆ. ಇವತ್ತಿಗೂ ಸಂಗೀತ ಅಭ್ಯಾಸವನ್ನು ಮಾಡಿ ಅಭ್ಯಾಸವಾದ ನಂತರ ಆಸ್ಥಾನದಲ್ಲಿ ಕೂತು ತಾಯಿಯ ಸಾನ್ನಿಧ್ಯದಲ್ಲಿ ಹಾಡಬೇಕು, ಆ ಹಾಡಿ ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಸಾಕಷ್ಟು ಜನ ಅಪೇಕ್ಷೆ ಪಡ್ತಕ್ಕಂಥದ್ದು ಸಹಿತ ಇವತ್ತಿಗೂ ನಾವು ನೋಡಿದ್ದೀವಿ. ಶೃಂಗೇರಿ ಆಸ್ಥಾನಕ್ಕೆ ಪ್ರತಿಯೊಬ್ಬರು ಹೊರಡ್ತಾರೆ. ವಿದ್ಯಾರ್ಥಿಗಳಿಗೆ ನೂತನವಾಗಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡಬೇಕಾದ್ರೆ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಬೇಕಾದ್ರೂ ತಾಯಿಯ ಆಸ್ಥಾನದಲ್ಲೇ ಮಾಡುವಂತಹದ್ದು ಪದ್ಧತಿ. ಹಾಗೆ ಬ್ರಹ್ಮನ ಮಡದಿಯಾದಂಥ ತಾಯಿ ಶಾರದಮ್ಮನವ್ರನ್ನ ಇವತ್ತು ನಾವು ಮಹರ್ಷಿವಾಣಿ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಅಮ್ಮನವ್ರನ್ನ ಕರೆಸಿ ಈ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಅಮ್ಮನವ್ರಿಗೆ ಅಭಿಷೇಕ ಪೂಜೆ ಜೊತೆಗೆ ಪಂಚಾಂಗ ಶ್ರವಣ, ವರ್ಷದ 365 ದಿವಸ ರಾಶಿಫಲ, ಪಂಚಾಂಗ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವೆಲ್ಲವನ್ನೂ ನಾವು ಹೇಳಬೇಕಾದ್ರೆ ಅಮ್ಮನವರ ಆಶೀರ್ವಾದ ಬೇಕು. ಆ ತಾಯಿಯ ಆಶೀರ್ವಾದದೊಂದಿಗೆ ನಾವು ಪ್ರತಿನಿತ್ಯ ನುಡಿತಕ್ಕಂತಹ ಜ್ಯೋತಿಷ್ಯಕ್ಕಾಗಲಿ ಅಥವಾ ರಾಶಿಫಲಕ್ಕಾಗಿ ಏನಾದರೂ ಸಹಿತ ಆ ತಾಯಿ ಆಶೀರ್ವಾದ ಹೊಂದಿಲ್ಲ ಅಂದರೆ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಆಸ್ಥಾನದಲ್ಲೂ ಸಹಿತ ತಾಯಿನ ನಾವು ಆರಾಧನೆ ಮಾಡ್ತಿದ್ದೀವಿ. ಈ ನವರಾತ್ರಿ ವೈಭವದ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ತಾಯಿಯ ಆಸ್ಥಾನವನ್ನು ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ದಿನವಾಗಿದೆ. ಇಂತಹ ದಿನ ಮೂಲವಾಗಿರ್ತಕ್ಕಂತಹ ಮೂಲ ಸಾನ್ನಿಧ್ಯ ಶೃಂಗೇರಿಯ ಆಸ್ಥಾನದ ಆ ತಾಯಿಯ ದರ್ಶನವನ್ನು ಮಾಡುವಂತಹ ಭಾಗ್ಯ ನಮ್ಮ ನಿಮ್ಮದಾಗಲಿ. ಬನ್ನಿ ಶೃಂಗೇರಿಗೆ ಹೊರಡೋಣ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿತಮ್ಮ
ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ. ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ. ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ, ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ. ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಶೃಂಗೇರಿಯ ಮಹಾಸಂಸ್ಥಾನದ ಶಾರದಮ್ಮನವರು ಮೂಲ ವಿಗ್ರಹ ದರ್ಶನ. ಓಂ ಹ್ರೀಂ ಕರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಚಿತರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂಗೌರೀಂದ್ರಪರಾಂ ಪರಾತ್ಪರ ಕಲಾಂ ಶ್ರೀಚಕ್ರ ಸಂಚಾರಿಣಿ. ಯೋಗಿಗಳ ಹೃದಯದಲ್ಲಿ ಅನವರತ ವಾಸಿಸುವ, ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ, ಕವಿಯ ಮನವನು ಸೇರಿ ಕಲ್ಪನೆಯ ತರುತ್ತಿರುವ ಶಾರದೆ ನೀನಿಲ್ಲದೆ ಈ ಅಂಧಕಾರವು ಕರಗಿ ಬೆಳಕಾಗದೆ. ಓಂ ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇವತ್ತಿನ ದಿವಸ ಈ ಒಂದು ಸುಂದರವಾಗಿರ್ತಕ್ಕಂತಹ ಕ್ಷೇತ್ರ ತಾಯಿಯ ಸಾನ್ನಿಧ್ಯದಲ್ಲಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿ ವೈಭವಪೂರಿತವಾಗಿ ನಡೀತಾ ಇದೆ. ಶೃಂಗೇರಿಯ ಆಸ್ಥಾನದಲ್ಲಿ ತಾಯಿ ಶಾರದಮ್ಮನವರ ಸಂಸ್ಥಾನದಲ್ಲಿ ಶಾರದೆಯ ಮುಂಭಾಗದಲ್ಲಿ ನಿಂತು ತಾಯಿನ ಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೀವಿ. ನೀವು ಸಹಿತ ಇಂಥ ಸುಂದರವಾದ ಕ್ಷಣಗಳನ್ನ ಕಣ್ತುಂಬ ತಾಯಿನ ದರ್ಶನ ಮಾಡಿ ಭಕ್ತಿಯಿಂದ ತಾಯಿನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆ ಜ್ಞಾನವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ಒಳ್ಳೆ ಪ್ರಜ್ಞಾವಂತರಾಗ್ಲಿ, ಜೊತೆಗೆ ಸಂಸ್ಕಾರವಂತ ಮಕ್ಕಳಾಗ್ಲಿ ಅಂತ ಹೇಳಿ ನೀವು ತಾಯಿನ ಪ್ರಾರ್ಥಿಸಿ. ಶಾರದೆ ನೀನೋಡದೆ ಅರಿವು ಅರಳುವುದೇ, ಶಾರದೆ ನೀನೋಡದೆ ಅರಿವು ಅರಳುವುದೇ. ಶಾರದೆ ನೀ ಹರಸದೆ, ಶಾರದೆ ನೀ ಹರಸದೆ ಬಾಳು ಬೆಳಗುವುದೇ. ಶಾರದೆ ನೀನೋಡದೆ ಅರಿವು ಅರಳುವುದೇ.
ಗುರುಜಿ, ಶೃಂಗೇರಿಯ ಶಾರದೆಯ ದರ್ಶನ ಮಾಡಿಸಿದ್ರಿ, ಈಗ ಯಾವ ವಿಚಾರಗಳನ್ನ ತಿಳಿಸ್ಕೊಡ್ತೀರಿ ಗುರುಜಿ? ಇನ್ನು ಪ್ರತಿ ದಿವಸ ನಮ್ಮ ಅಭಿಮಾನಿ ದೇವರುಗಳು ಸಾಕಷ್ಟು ಹೊತ್ತಿನಿಂದ ಕಾಯ್ತಿರ್ತಾರೆ. ಯಾವ ಅನುಷ್ಠಾನವನ್ನು ಮಾಡಿದ್ರು, ಯಾವ ಪೂಜಾನುಷ್ಠಾನವನ್ನು ಮಾಡಿದ್ರು ಅವತ್ತಿನ ರಾಶಿಫಲವನ್ನು ತಿಳ್ಕೊಳ್ಬೇಕು. ಆ ರಾಶಿಫಲಕ್ಕಾಗಿ ಸಾಕಷ್ಟು ಜನ ಆ ಆತುರದಿಂದ ತಾವೆಲ್ಲರೂ ಕಾಯ್ತಿದ್ದೀರಿ. ಆ ವಿಚಾರ ನನಗೂ ಗೊತ್ತು. ಹಾಗಾಗಿ ತಾಯಿ ಶಾರದೆಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲವನ್ನು ಮುಂದುವರಿಸೋಣ. ಅಂಬಾ ಜಗದೀಶ್ವರಿ ಜಗನ್ಮಾತೃಕಾಂ ಶ್ರೀಂ ಲಲಿತಾಂ ಬಾಲಾ ತ್ರಿಪುರ ಸುಂದರಿ ಹರಿಂ ಗಾರಾಸನ ಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂತಹ ದಿನ. ಆದರೆ ಅರ್ಧತಲನವಾಗಲಿ ಅಥವಾ ತಲೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ವಿಚಾರವನ್ನು ಬಹಳ ಆಳವಾಗಿ ತೆಗೆದುಕೊಂಡು ಇಲ್ಲದ ರೀತಿ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಇವತ್ತು ಬಹಳ ವಿಶೇಷವಾದಂತಹ ದಿನ. ದೇವಿಯ ಆರಾಧನೆಗೆ ಮಹತ್ತರವಾಗಿರ್ತಕ್ಕಂಥ ದಿನ. ಪ್ರತಿಯೊಬ್ಬರು ಇದ್ದ ತಾಯಿ ಶಾರದೆನ ಆರಾಧನೆ ಮಾಡ್ತಾ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿಯ ಆರಾಧನೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಪಾಪಕರ್ಮಗಳು ಅಂದರೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನದಲ್ಲೇ ನಮಗೆ ತಿಳಿದು ಹೋಗುತ್ತೆ. ಇವತ್ತಿನ ಕೆಲಸಗಳಲ್ಲಿ ಏನೋ ಅಚಾತುರ್ಯ ಆಗ್ಬೋದು, ಸಮಂಜಸವಾಗಿ ಇಲ್ಲದಂಥ ದಿನ. ಈ ಪ್ರಕಾರವಾದಂತಹ ಅರಿವು ನಿಮಗಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಹಾಕಿ 2 ಬಿಳಿ ಎಕ್ಕದ ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಆಚೆ ಹೊರಟಿದ್ದೆ ಆದರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಕಿವಿ ಮಾತಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶ್ವೇತ ಪುಷ್ಪಗಳನ್ನು ಅಂದರೆ ಬಿಳಿಯ ಹೂಗಳನ್ನು ಶಾರದೆಯ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ತಾಯಿಗೆ ಅರ್ಪಣೆ ಮಾಡಿ ಬನ್ನಿ. ತಾಯಿಗೆ ಅರ್ಪಿಸಿದಂತಹ ಆ ಶ್ವೇತ ಪುಷ್ಪಗಳಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ಳಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನೋಡ್ತಿದ್ದೀರಿ. ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಂತಹ ಕಾಲ ಎದುರಾಗ್ತಿದೆ. ಜೊತೆಗೆ ಸಮಸ್ಯೆ ಅಂತಕ್ಕಂಥದ್ದು ಯಾವಾಗ ಹೇಗೆ ಯಾವ ರೀತಿ ಪ್ರಕಾರ ಬರುತ್ತೋ, ಯಾವ ಸಮಸ್ಯೆ ಬಂದಾಗ ಏನು ಹೆದರಿಸಬೇಕಾಗುತ್ತೋ ಅಥವಾ ಯಾವೊಬ್ಬ ವ್ಯಕ್ತಿಯಿಂದ ಏನೆಲ್ಲ ಸಮಸ್ಯೆಗಳನ್ನು ತಂದು ಇಟ್ಕೊಳ್ಬಹುದು, ಈ ಪ್ರಕಾರವಾದಂತಹ ಆತಂಕದ ಸನ್ನಿವೇಶ ನಿಮಗೆ ಎದುರಾಗಬಹುದು. ಇಂತಹ ಕಾಲದಲ್ಲೂ ಸಹಿತ ನೀವು ಭಯಪಡದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಗಾರ ಗಣಪತಿಯ ಅನುಷ್ಠಾನವನ್ನು ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನು ಅನುಷ್ಠಾನ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಪಾಡಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ನೋಡುವಂತಹ ಈ ಒಂದು ಶುಭ ದಿನ. ಇವತ್ತಿನ ದಿವಸ ನಿಮ್ಮ ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ ಬಿಟ್ಟಂತೆ ಇನ್ನು ಸಾಕಷ್ಟು ಅನುಕೂಲ, ಸಾಕಷ್ಟು ಸಿದ್ಧಿಗಳನ್ನು ಮತ್ತು ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹದ್ದು, ಹೊಸದಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಉದ್ಯೋಗ ವ್ಯವಹಾರ, ಅದರಲ್ಲೂ ನವರಾತ್ರಿ ಕಾಲದಲ್ಲಿ ಈ ಒಂದು ಶುಭ ಮುಹೂರ್ತಗಳಲ್ಲಿ ನೀವು ಯಾವೊಂದು ಕೆಲಸವನ್ನು ಪ್ರಾರಂಭಿಸಿದ್ರೂ ಮಿಥುನ ರಾಶಿಯವರಿಗೆ ಅಂತಷ್ಟೇ ಫಲಗಳಿದೆ. ಅದರಿಂದ ಇವತ್ತಿನ ದಿವಸ ದೇವಿ ಆಲಯಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ವಿಶೇಷವಾದಂತಹ ಫಲವನ್ನು ಸಹಿತ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ಬಂಧು ಬಳಗ ಎಲ್ಲರಿಂದಲೂ ಸಣ್ಣ ಪುಟ್ಟ ಮಾತು ಕೇಳ್ತಾ ಇರ್ತೀರಿ. ಆದರೆ ಇವತ್ತಿನ ದಿವಸ ನಿರ್ಭೀತಿಯಿಂದ ತಾವು ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸಗಳನ್ನು ಕೈಗೆತ್ತಿಕೊಂಡ್ರು ಅದರಲ್ಲೂ ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಇಂತೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಅನುಷ್ಠಾನವನ್ನು ಮಾಡಿ. ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ವಿಶೇಷವಾದಂತಹ ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥನಾರಾಯಣನಿಗೆ ಪ್ರಾರ್ಥನೆ ಮಾಡಿ. ಹಾಗೆ
ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಪ್ರಾರ್ಥನೆ ಮಾಡಿ ಆ ಗೋಮಹಾಲಕ್ಷ್ಮಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿನ ನಾವು ಪ್ರಾರ್ಥಿಸಬೇಕು, ಅಂಗಲಾಚಬೇಕು. ಅಮ್ಮ, ನಮ್ಮಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡು ತಾಯಿ ಅಂತ ಹೇಳಿ ದೇವಿನ ಯಾರು ಪ್ರಾರ್ಥನೆ ಮಾಡಿದ್ರು, ಅದರಲ್ಲೂ ಇವತ್ತು ಕರ್ಕಾಟಕ ರಾಶಿಯವರು ದೇವಿಯ ಆಸ್ಥಾನಕ್ಕೆ ಹೋಗಿ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಬಂದು ಅಥವಾ ಶ್ರದ್ಧಾಭಕ್ತಿಯಿಂದ ತಾಯಿಯ ಹೆಸರೇಳಿ ಮಕ್ಕಳಿಗೊಂದಿಷ್ಟು ಹಣ್ಣು ಹಂಪಲು ಕೊಟ್ಟರು ಸಹಿತ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭ, ಮನಸ್ಸಿಗೆ ಶಾಂತಿ, ನೆಮ್ಮದಿಯುತವಾದಂತಹ ವಾತಾವರಣ, ನೂತನವಾದಂತಹ ವಸ್ತುಗಳನ್ನಾಗಲಿ ಅಥವಾ ಯಾವುದಾದ್ರು ಸೈಟಿಗೆ ಸಂಬಂಧಪಟ್ಟಂಥದ್ದು, ಭೂಮಿಗೆ ಸಂಬಂಧಪಟ್ಟಂತಹದ್ದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಸಹಿತ ಇವತ್ತು ಸಾಕಷ್ಟು ಲಾಭ ಸಿಗತಕ್ಕಂತಹ ದಿನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಜೊತೆಗೆ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕಾಣ್ತೀರಿ. ಇದಕ್ಕಾಗಿ ನೀವು ಮಾಡಬೇಕಾದ್ದು ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಯಶಸ್ಸಿನ ಹಾದಿಯಲ್ಲಿ ನೀವು ತೆಗೆದುಕೊಳ್ಳಬೇಕಾದ್ರೂ ಸಹಿತ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಬೇಕು. ಮಹಾವಿಷ್ಣು ಆರಾಧನೆ ಒಂದು ಸಿಂಹರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಏನೋ ಸಾಕಷ್ಟು ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ವಿದ್ಯಾರ್ಥಿಗಳಿಗಂತೂ ಒಳ್ಳೆಯ ಬದುಕಿದೆ, ಒಳ್ಳೆಯ ಯಶಸ್ಸಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಬರ್ತಾ ಇರತಕ್ಕಂಥ ಅಸಮಾಧಾನ ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ಇವರಿಂದ ನಡೆಯುವಂತಹ ಅಂದರೆ ಸಣ್ಣ ಪುಟ್ಟ ಮಾತು ಕೇಳಿ ಇಲ್ಲದ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತೀರಿ. ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತಿಸ್ತಾ ಇರ್ತೀರಿ ಅಥವಾ ಇನ್ನಷ್ಟು ಜನ ವಿದೇಶಿ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಏನೇ ಆದರೂ ಇವತ್ತಿನ ಕಾಲಧರ್ಮ ಪ್ರಕಾರ ಇವತ್ತಿನ ನಿಮ್ಮ ಗ್ರಹ ನಕ್ಷತ್ರಗಳಲ್ಲಿ ಪ್ರಯಾಣ ಅಂತಕ್ಕಂಥದ್ದು ಅಷ್ಟು ಸಮಂಜಸವಾದ್ದಲ್ಲ. ಅದರಿಂದ ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ಪ್ರಯಾಣವನ್ನು ಒಂದೆರಡು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧ ದಂಪತಿಗಳಿಗೆ ಆ ವೃದ್ಧ ದಂಪತಿಗಳ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಜೊತೆಗೆ ನೀವು ಮಾಡಬೇಕಾದಂತಹದ್ದು ಮತ್ತೊಂದು ಅನುಷ್ಠಾನವಿದೆ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರು ಹಾಕಿ ಅದರಲ್ಲೊಂದು ಕೆಂಪು ಪುಷ್ಪ, ಒಂದು ಚಿಟಿಕೆ ಅರಿಶಿನ ಪುಡಿ ಇದನ್ನು ಹಾಕಿ ಅರ್ಧ ಜಲವನ್ನು ತುಂಬಿದ ನಂತರ ಆ ಜಲವನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸರಿಗಿಡದ ಮೇಲೆ ಹಾಕೋದ್ರಿಂದ ನಿಮ್ಮ ವಾಸ್ತುಗೃಹದಲ್ಲಾಗಲಿ, ನಿಮ್ಮ ಪ್ರಾಂತ್ಯದಲ್ಲಾಗಲಿ, ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಾಗಲಿ ಏನೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರವನ್ನು ತಾವು ಕಂಡುಕೊಳ್ಳಬಹುದು. ಯಶಸ್ಸಿದೆ, ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಗುರುಜಿ, ಜ್ಞಾನಾರ್ಜನೆಗೆ ಗುರುವಿನ ಮಹತ್ವ ಎಂಥದ್ದು ಅಂತ ತಿಳಿಸ್ಕೊಡ್ತಾ ಇದ್ರಿ, ಈಗೇನು ತಿಳಿಸ್ಕೊಡ್ತೀರಿ ಗುರುಜಿ? ಖಂಡಿತಮ್ಮ. ಗುರುಗಳ ಆಸ್ಥಾನದಲ್ಲಿ ಗುರುಕುಲದಲ್ಲಿ ಪಾಠ ಅಂದರೆ ಅದು ಬಹಳ ವಿಶೇಷ. ಅಂತಹ ಗುರುಕುಲದಲ್ಲಿ ಪಾಠ ಕಲಿತಂತಹ ಮಕ್ಕಳು ಯಾವತ್ತಿಗೂ ಉನ್ನತ ಸ್ಥಿತಿಯಲ್ಲಿರ್ತಾರೆ, ಉನ್ನತವಾದಂತಹ ಸ್ಥಾನಮಾನವನ್ನು ಸಂಪಾದನೆ ಮಾಡ್ತಾರೆ. ಮಕ್ಕಳು ಒಟ್ಟಾಗಿ ಗುರುಕುಲದಲ್ಲಿ ಪಾಠ ಕಲಿಬೇಕಾದ್ರೆ ಅಲ್ಲಿ ಜಾತಿ ಮತ ಭೇದವಿರೋದಿಲ್ಲ, ಜೊತೆಗೆ ಮೇಲು ಕೀಳು ಅಂತಕ್ಕಂಥದ್ದಿರೋದಿಲ್ಲ. ನಾನು ಶ್ರೀಮಂತಿಕೆ, ನೀನು ಬಡವ ಬಲ್ಲಿಗ ಎಂಬತಕ್ಕಂತಹ ಒಂದು ಯಾವುದೇ ರೀತಿ ಇಲ್ದಿರ ಪ್ರತಿಯೊಬ್ಬರೂ ಸಹಿತ ಗುರುಗಳ ಸಮ್ಮುಖದಲ್ಲಿ ಗುರುವಿನ ಮಾರ್ಗದರ್ಶನದಂತೆ ಗುರುವಿನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಆ ಗುರುವಿನ ಮಾರ್ಗದರ್ಶನ ಇದೆಯಲ್ಲ ಅದು ಮತ್ತಷ್ಟು ವಿಶೇಷ. ಅಂತಹ ನಡೆದಾಡೋ ಗುರುಗಳ ಒಂದು ಆಸ್ಥಾನದಲ್ಲಿ ಅಂದರೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೀತಕ್ಕಂತಹ ವಿದ್ಯಾರ್ಥಿಗಳ ಪಾಠ ಪ್ರವಚನ ಬಹಳಷ್ಟು ವಿಶೇಷ. ಯಾಕಿವತ್ತು ಈ ಮಾತು ಹೇಳ್ತಿದ್ದೇನೆ? ಇವತ್ತು ಶಾರದಾ ಪೂಜೆ ಇದೆ. ಶಾರದೆಯ ಅನುಷ್ಠಾನವಾದಾಗ ಅದೇ ಪ್ರಕಾರವಾಗಿ ಗುರುಕುಲದಲ್ಲಿ ನಡೀತಕ್ಕಂತಹ ಪಾಠ ಪ್ರವಚನಗಳಿದೆಯಲ್ಲ ಅದು ಅಷ್ಟೇ ವಿಶೇಷವಾಗಿರುತ್ತೆ. ಬನ್ನಿ, ನಡೆದಾಡೋ ಗುರುಗಳನ್ನು ನೋಡ್ತಾ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳು ನೋಡಿ ಬರೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ.
ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ ಮಲ್ಲಿಗೆ ಮಾಲೆ ಹಾಕೋಣ ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಶಾಮಂತಿಗೆ ಹೂ ಹಾಕೋಣ ಶಾಮಂತಿಗೆ ಹೂ ಹಾಕೋಣ ತುಂಬು ಭಕ್ತಿಯ ಹೃದಯದಿ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ ತುಂಬೆ ಹೂವನು ಹಾಕೋಣ ಸೇವೆ ಮಾಡುವ ಭಾಗ್ಯ ಬೇಡುತ್ತಾ ಸಂಪಿಗೆ ಹೂವ ಹಾಕೋಣ ಸಂಪಿಗೆ ಹೂವ ಹಾಕೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಗುರುಜಿ ಕನ್ಯಾ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ಅಂದಾಗ ನೀನು ಸ್ವಲ್ಪ ಸಂತೋಷವಾಗ್ಬಿಡ್ತೀಯ. ಹೌದು, ಏನು ಬರ್ತಪ್ಪ ನನ್ನ ಅದೃಷ್ಟ ರೇಖೆ ಅಂತ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡು. ಅದೃಷ್ಟ ದುರದೃಷ್ಟಗಳನ್ನು ನೋಡೋಣ ರಾಶಿ ಫಲದಲ್ಲಿ. ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸದ ನಿಮ್ಮ ಅದೃಷ್ಟದ ಫಲ ನಿಜಕ್ಕೂ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ಇವತ್ತು ದೇವಿಯ ಆರಾಧನೆ ಮಾಡಿ, ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ತುಲಾರಾಶಿಯವರಿಗೆ ತುಂಬ ದಿವಸಗಳಿಂದ ನಿಂತಹ 1-2-3 ಕೆಲಸಗಳನ್ನು ಇವತ್ತು ನೀವು ಸಾಧನೆ ಮಾಡಿಕೊಳ್ಬಹುದು. ಹಾಗೆ ಹಣಕಾಸಿನ ವಿಚಾರದಲ್ಲಾಗಲಿ, ಭೂಮಿಗೆ ಸಂಬಂಧಪಟ್ಟ ವಿಚಾರವಾಗಲಿ, ಹಾಗೆ ವಿದ್ಯಾರ್ಥಿಗಳ ಬದುಕಲ್ಲಂತೂ ಸಾಕಷ್ಟು ಯಶಸ್ಸಿನ ಹಾದಿ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12:20 4 ಗಂಟೆ 15 ನಿಮಿಷದ ಒಳಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಸಕಲ ವಿಧವಾದಂಥ ಇಷ್ಟಾರ್ಥಗಳನ್ನು ಸಹಿತ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇವತ್ತಿನ ದಿವಸ ತುಲಾರಾಶಿಯವರು ಸಂಜೆ ಗೋಧುಳಿ ಲಗ್ನದಲ್ಲಿ ಒಂದು ದೇವಿ ಆಲಯದಲ್ಲಿ, ಯಾವುದಾದ್ರೂ ಒಂದು ದೇವಿ ಆಲಯದಲ್ಲಿ ಬೆಲ್ಲದಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡೋದ್ರಿಂದ ಇನ್ನಷ್ಟು ಸಂಕಷ್ಟಗಳಿಂದಲೂ ಮುಕ್ತರಾಗ್ತೀರಿ. ಈ ಸಮಸ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರಾಶಿಯಲ್ಲೂ ಇರ್ತಕ್ಕಂಥದ್ದೇ. ಆದರೆ ಸಮಸ್ಯೆಗಳಿದ್ದಾಗ ಸಮಸ್ಯೆಗೊಂದು ಸೂಕ್ತ ಪರಿಹಾರವನ್ನು ಈ ಪ್ರಕಾರವಾಗಿ ಕಂಡುಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಎಷ್ಟೇ ಚಂಚಲತೆಯಿಂದ ಇದ್ದರೂ ಪ್ರತಿದಿನದ ಕೆಲಸಕ್ಕೂ ಇವತ್ತಿನ ಕೆಲಸಗಳಲ್ಲೂ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಇವತ್ತು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳ ಹಿಂದೆಯೂ ದೇವಿಯ ಶಕ್ತಿ ಇದೆ, ತಾಯಿಯ ಆಶೀರ್ವಾದವಿದೆ. ಅದರಿಂದ ಸಮಾಧಾನಕರವಾಗಿ ನೆಮ್ಮದಿಯುತವಾಗಿ ತಾವು ತೆಗೆದುಕೊಳ್ತಕ್ಕಂತಹ ಯಾವುದೇ ಒಂದು ನಿರ್ಧಾರವನ್ನು, ಯಾವುದೇ ಒಂದು ಕೈಂಕರ್ಯಗಳಾದರೂ ಸಹಿತ ಶಾಸ್ತ್ರಬದ್ಧವಾದಂತಹ ರೀತಿಯ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಜೊತೆಗೆ ಭಗವತಿಯ ಅನುಗ್ರಹವನ್ನು ಪಡಿಬಹುದು. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನು ಸಹಿತ ಶ್ರದ್ಧಾಭಕ್ತಿಯಿಂದ ನಾವು ಆಚರಣೆ ಮಾಡಿದ್ರೆ ಅದರ ಫಲ ಖಂಡಿತ ಕಾರ್ಯಸಿದ್ಧಿಯಾಗತ್ತೆ. ಆದರೆ ಗ್ರಹಸ್ಥಿತಿಗಳಲ್ಲಿ, ಗ್ರಹ ನಕ್ಷತ್ರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಾಗ ನಾವು ಏನೇ ಒಂದು ಅದೃಷ್ಟ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಒಂದು ಪೂಜಾ ಪುನಸ್ಕಾರಗಳನ್ನು ಮಾಡಿದ್ರೂ ಅದರ ಫಲ ಬಹಳ ವಿಳಂಬವಾಗುತ್ತೆ.
ಆದರೆ ಇವತ್ತಿನ ದಿವಸ ಶ್ರದ್ಧಾಭಕ್ತಿಯಿಂದ ನೀವು ಮಾಡ್ತಕ್ಕಂಥ ಯಾವುದೇ ಅನುಷ್ಠಾನವಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂಥ ನಿಟ್ಟಿನಲ್ಲಿ ಇವತ್ತು ವೃಶ್ಚಿಕ ರಾಶಿಯವರ ಫಲವಿದೆ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಮಕ್ಕಳು ಆರೋಗ್ಯವಂತರಾಗಿದ್ದು ನಗನಗ್ತಾ ಓಡಾಡ್ಕೊಂಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಚೆನ್ನಾಗಿರುತ್ತೆ, ಮನೆಯೂ ಸಹಿತ ನಂದಗೋಕುಲವಾಗಿ ನೆಮ್ಮದಿಯುತವಾಗಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ಪರಿಸ್ಥಿತಿ ಎದುರಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆಯೂ ಚಿಂತನೆ ಮಾಡಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆಯೂ ಚಿಂತನೆ ಮಾಡಬೇಕು. ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಮತ್ತಷ್ಟು ಹೆಚ್ಚು ಗಮನಿಸಿ ಜೊತೆಗೆ ತಾಯಿ ಶಾರದೆಯನ್ನು ಆರಾಧನೆ ಮಾಡಬೇಕು. ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಬಹಳ ಚಂಚಲತೆಯಿಂದ ಇದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭ ನಷ್ಟಗಳ ಮಧ್ಯದಲ್ಲಿ ಒಂದಿಷ್ಟು ಚಿಂತನ ಮಂಥನದಿದೆ. ಅಂದರೆ ಯಾವುದೇ ಒಂದು ಕೆಲಸವಾದರೂ ಸಮಂಜಸವಾಗಿ ಧೈರ್ಯದಿಂದ ನೀವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಪ್ರತಿಯೊಂದು ಕೆಲಸಗಳ ಹಿಂದೆಯೂ ಮತ್ತೊಬ್ಬರ ಅವಶ್ಯಕತೆ ಇದೆ, ಮತ್ತೊಬ್ಬರ ಮಾರ್ಗದರ್ಶನ ಬೇಕಾಗಿದೆ. ಈ ಮಾರ್ಗದರ್ಶನವನ್ನು ಸಮಂಜಸವಾಗಿ ತಂದುಕೊಂಡು ಧನುರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯವಾಗಲಿ ನಿರ್ಭೀತಿಯಿಂದ ಧೈರ್ಯದಿಂದ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬೇಕು. ಜೊತೆಗೆ ಇವತ್ತು ಸಾಧ್ಯವಾದರೆ ಒಂದು 4-5 ಜನ ಸಣ್ಣ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀರಿನ ಹತ್ರ, ಅಂದರೆ ಹರಿಯುವ ನೀರಾಗಲಿ, ಸಮುದ್ರ ಆಗಲಿ ಅಥವಾ ನಿಂತಿರ್ತಕ್ಕಂತಹ ಜಲವಾಗಲಿ, ಇಂತಹ ಕಡೆ ಓಡಾಡುವಾಗಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ಕಡೆ ಆಗಲಿ ಸ್ವಲ್ಪ ಭಾಳಷ್ಟು ಗಮನ ಕೊಡಬೇಕಾಗತ್ತೆ. ಹರಿಯುವ ನೀರು ಕಡೆ ಆಗಲಿ, ನಿಂತಿರ್ತಕ್ಕಂತಹ ನೀರ ಹತ್ರ ಆಗಲಿ, ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗುವಂಥದ್ದು, ಮಕ್ಕಳು ದೂರ ಬಾರ ಆಟ ಪಾಠಕ್ಕೆ ಹೋಗುವಂಥದ್ದು, ಹರಿಯುವ ನೀರ ಹತ್ರ ಬಹಳ ಹುಷಾರಾಗಿರಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಮಸ್ಯೆ ಅಂತಕ್ಕಂಥದ್ದು ಬೇರೆ ಬೇರೆ ಥರ ಸಮಸ್ಯೆ ಎದುರಾಗುತ್ತೆ. ಜೋಪಾನ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ, ಆ 3 ರಿಂದ 4:15 ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯಾಣಗಳೇನೇ ಇದ್ರೂ ಸಹಿತ ಸ್ವಲ್ಪ ನಿಲ್ಲಿಸಿ ತದನಂತರ ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹ ಬಹಳ ವಿಶೇಷವಾಗಿದೆ. ಪ್ರತಿದಿನಕ್ಕೂ ಇವತ್ತಿಗೂ ಬಹಳಷ್ಟು ವಿಶೇಷವೇ. ಕಾರಣ ನವರಾತ್ರಿ ವೈಭವ, ಪ್ರತಿದಿನ ದೇವಿಯ ಆರಾಧನೆ, ಅದರಲ್ಲೂ ಇವತ್ತು ಶಾರದಾ ದೇವಿಯ ಪೂಜೆ. ಶಾರದೆಗೆ ನಮಸ್ಕರಿಸಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ನಿನ್ನ ಆಶೀರ್ವಾದ ಕೊಡಮ್ಮ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸಗಳನ್ನು ಯಶಸ್ಸಿನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ಇವತ್ತು ಹನುಮನ ಆರಾಧನೆಯೂ ಬೇಕಾಗಿದೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಭಗವತಿಯನ್ನ ಪ್ರಾರ್ಥನೆ ಮಾಡಿ ಮನಸ್ಸನ್ನು ಸಾಧ್ಯವಾದಷ್ಟು ಸಂಕಲ್ಪಗಳನ್ನು, ನೀವು ಮಾಡುವಂತಹ ಸಂಕಲ್ಪವನ್ನು ಪರಿಪಕ್ವವಾಗಬೇಕು. ಜೊತೆಗೆ ದೇವಿಯ ಆರಾಧನೆಯೂ ಬೇಕು. ದೇವಿ ಆರಾಧನೆ ಕ್ರಮದಿಂದ ಶ್ರಮದಿಂದ ಮಾಡಬೇಕಾದ್ದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಪ್ರತಿದಿನಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಇವತ್ತು ಶ್ರದ್ಧಾಭಕ್ತಿಯಿಂದ ನೀವು ಆಚರಣೆ ಮಾಡ್ತಕ್ಕಂಥ ಕೆಲಸಗಳಲ್ಲೂ ಲಾಭವನ್ನು, ಮನಸ್ಸಿಗೊಂದಿಷ್ಟು ಶಾಂತಿಯನ್ನು, ಜೊತೆಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ದೇವಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮತ್ತಷ್ಟು ಸಿದ್ಧಿ ಫಲವನ್ನು ನೀವು ಸಿದ್ಧಿಸ್ಕೊಳ್ಬಹುದು. ಕುಂಭರಾಶಿಯಲ್ಲಿರ್ತಕ್ಕಂಥವರು ಒಂದು ಕೆಂಪು ವಸ್ತ್ರ, ಅದರಲ್ಲೂ ಒಂದು ಇಡಿಯಷ್ಟು ತೊಗರಿಬೇಳೆ ಅಥವಾ ಒಂದಷ್ಟು ಕೆಂಪು ಗಂಧ, ಕೆಂಪು ಪುಷ್ಪಗಳಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರು ಒಂದು ದೇವಾಲಯಕ್ಕೆ ಈ ಒಂದು ಕೆಂಪು ವಸ್ತ್ರ ಮತ್ತು ತೊಗರಿಬೇಳೆ ಈ ಧಾನ್ಯಗಳನ್ನು ದೇವಾಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬರ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ಜೊತೆಗೆ ನಿಮ್ಮ ಯಶಸ್ಸಿಗೆ ತೊಂದರೆ ಆಗ್ತಾ ಇರತಕ್ಕಂತಹ ರೀತಿ ನೀತಿ ಇವೆಲ್ಲವನ್ನು ಸಹಿತ ಸಮಂಜಸವಾಗಿ ಸರಿಪಡಿಸ್ಕೊಳ್ಬಹುದು. ಇವತ್ತು ಮಹಾಗಣಪತಿಯ ಅನುಷ್ಠಾನವೂ ಬೇಕು, ಜೊತೆಗೆ ದೇವಿಯ ಆರಾಧನೆಯೂ ಬೇಕು. ಇವತ್ತಿನ ದಿವಸ ಕ್ಷೀರದಾನವನ್ನು ಮಾಡೋದ್ರಿಂದ, ಅಂದರೆ ಕುಂಭರಾಶಿಯವರು ಕ್ಷೀರದ ಅಂದರೆ ಒಂದು ತಾಮ್ರದ ತಂಬಿಗೆಯಲ್ಲಾಗಲಿ ಅಥವಾ ಒಂದು ಸ್ಟೀಲ್ ತಂಬಿಗೆಯಲ್ಲಾಗಲಿ ಕ್ಷೀರವನ್ನು ಹಾಕಿ ದೇವರಿಗೆ ನೈವೇದ್ಯವಾದ ನಂತರ ಆ ಹಾಲನ್ನು ಮಕ್ಕಳಿಗೆ ಕೊಡೋದ್ರಿಂದ, ಮಕ್ಕಳು ಕೊಟ್ಟು ಉಳಿದಿರ್ತಕ್ಕಂಥ ಸ್ವಲ್ಪ ಹಾಲನ್ನು ನೀವು ಪ್ರಸಾದವಾಗಿ ಸ್ವೀಕರಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗತ್ತೆ, ಭಗವತಿಯ ಅನುಗ್ರಹವೂ ಆಗತ್ತೆ. ಜೊತೆಗೆ ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸಾ ಇಚ್ಛೆ, ನಿಮ್ಮ ಕೆಲಸಗಳನ್ನು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮಹಾಗಣಪತಿ ಅನುಷ್ಠಾನವನ್ನು ಮಾಡಿ, ಜೊತೆಗೆ ದೇವಿ ಆಲಯಕ್ಕೆ ಹೋಗಿ 2 ವಿಳೆದೆಲೆ ಅಡಿಕೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ದಕ್ಷಿಣೆ, ಒಂದಿಷ್ಟು ಹಣ್ಣು ತಾಂಬೂಲವನ್ನು ಕೊಟ್ಟು ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಬನ್ನಿ. ಮತ್ತಷ್ಟು ದಾರಿದೀಪ, ಯಶಸ್ಸಿನ ಫಲ ನಿಮ್ಮದಾಗತ್ತೆ. ಇನ್ನು ಕಡೇ ರಾಶಿ
ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿದಿನದ ಕಾಯಕಕ್ಕೂ ಇವತ್ತಿನ ಕೆಲಸಕ್ಕೂ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಇವತ್ತು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಮಂದಗತಿಯಲ್ಲಿ ಸಾಗಿದ್ರೂ ಸಹಿತ ಆ ಕೆಲಸಗಳಲ್ಲೇ ಮತ್ತಷ್ಟು ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ತೀರಿ, ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲೂ ಸಹಿತ ಒಂದಿಷ್ಟು ಬೆಳಕು ಕಾಣುವಂತಹ ದಿನ. ಹಾಗೆ ದಂಪತಿಗಳ ಮಧ್ಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ವ್ಯಾಜ್ಯಗಳನ್ನು ತಂದುಕೊಳ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ಒಬ್ಬರಿಂದ ಒಬ್ಬರು ಅಥವಾ ಇಬ್ಬರು 3 ಜನ ಮೀನರಾಶಿಯವರಿದ್ದರೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರತಕ್ಕಂಥದ್ದು, ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಅಧಿಕವಾದಂತಹ ರೀತಿ ಚಂಚಲತೆ ಒಳಗಾಗುವಂಥದ್ದು, ಇಂತೆಲ್ಲ ಸಮಸ್ಯೆಗಳನ್ನು ಮೀನರಾಶಿಯವರು ನೋಡ್ತೀರಿ. ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸಾ ಇಚ್ಛೆ, ನಿಮ್ಮ ಮನಸ್ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾದ್ದು ಔದುಂಬರ ಪ್ರಾರ್ಥನೆ. ಔದುಂಬರ ಪ್ರಾರ್ಥನೆ ಮಾಡಿ, ಜೊತೆಗೆ ವಾರದ ಮೊದಲನೇ ದಿವಸ ಸೋಮವಾರ ಆದ್ದರಿಂದ ಇವತ್ತಿನ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಂಬ ಸದಾಶಿವನ ಆಲಯಕ್ಕೆ ಹೋಗಿ ಬನ್ನಿ. ಶಿವಧ್ಯಾನವನ್ನು, ಶಿವ ನಮಸ್ಕಾರವನ್ನು ಅಥವಾ ಶಿವಾಲಯದಲ್ಲಿ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿಸ್ಕೊಂಡು ಬರೋದ್ರಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರ ಸಂಕಷ್ಟಗಳು ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನೀವು ಕರೆಗಳನ್ನು ಮಾಡಬಹುದು, ಸಮಸ್ಯೆಗಳನ್ನು ಗುರುಜಿಯವರ ಹತ್ರ ಹೇಳ್ಕೊಳ್ಬೋದು. ಹಾಗೆ ನಿಮ್ಮ ಸ್ವರ ತರಂಗದ ಮೂಲಕ ಗುರುಜಿಯವರಿಂದ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮಾ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಸುಧಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನರಗುಂದಲಿಂದ. ಹಾ, ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತು ಸುಧಾ ಅವರೇ? ನಮ್ ಬಗ್ಗೆನ ಮಾತಾಡ್ಬೇಕಾಗಿ. ಗುರುಜಿ ಇದ್ದಾರೆ, ಮಾತಾಡಿಮಾ. ಹಾಯ್. ಹಲೋ ಹಲೋ, ನಮಸ್ಕಾರ ಗುರು. ನಮಸ್ಕಾರಮ್ಮ, ಹೇಳ್ತಾಯಿ. ನಮ್ಗೆ 4 ವರ್ಷ ಆಯ್ತ್ರಿ, ಮಕ್ಕಳಾಗಿಲ್ಲ. ಅದ್ರ ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮಗೆ. ನಮಸ್ಕಾರಮ್ಮ, ಹೇಳ್ತಾಯಿ. ಮಕ್ಕಳಾಗಿಲ್ಲ ಗುರುಜಿ, 4 ವರ್ಷ ಆಯ್ತು ನಮಗ. 1 ವರ್ಷನೂ ಗರ್ಭ ನಿಂತಿಲ್ಲ ಗುರುಜಿ. ಅಲ್ಲಿ ಸಿರಸಂಗಿ ಬಂದಿದ್ವಿ ಗುರುಜಿ, ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ. ಅಲ್ಲಿ ಭಯಂಕರ ರೆಸ್ಟ್ ಆಯ್ತಲ್ ಗುರುಜಿ, ಒಟ್ಟ ಭೇಟಿ ಆಗ್ಲಿಲ್ಲ ಗುರುಜಿ. ಶಿರಸಂಗಿ ತಾವು ಬಂದಿದ್ರಾ? ಹಾ, ಬಂದಿದ್ದೆ ಗುರುಜಿ ನಾನು. ಅಲ್ಲಿ ಭಯಂಕರ ಗದ್ದಲ ಆಯ್ತಲ್ ಗುರುಜಿ, ಒಟ್ಟ ಭೇಟಿ ಆಗ್ಲಿಲ್ಲ ಗುರುಜಿ. ಹೌದಮ್ಮ. ಹೌದು. ಅಲ್ಲಿ ತಾಯಿ ದರ್ಶನ ಮಾಡಿದ್ರಾ? ಹಾ, ಮಾಡಿದೀವ್ರಿ ಗುರುಜಿ. ಒಳ್ಳೇದಾಗ್ಲಿ. ಅಲ್ಲಿ ಮಾಡೇ ನಿಮ್ ಹತ್ರ ಬಂದಿದ್ದೀವ್ರಿ, ಅಲ್ಲಿ ತೋಟದೊಳಗೆ ಇತ್ತಲ್ರಿ. ಹೌದಮ್ಮ. ಹೌದ್ರಿ. ಮಕ್ಕಳು. ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ. ಏನ್? ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ ತಾಯಿ. ಶ್ರೀಶೈಲ ಮಲ್ಲಿಕಾರ್ಜುನ ರೀ. ಮಲ್ಲಿಕಾರ್ಜುನ. ಮನೆಯವ್ರ ಹೆಸರು ಹೇಳಮ್ಮ. ಸುಧಾ. ನಿಮ್ಮ ಮನೆಯವ್ರ ಹೆಸರು ತಾಯಿ? ಇದು ಬಸವರಾಜ್. ಬಸವರಾಜ್. ಅನುಕೂಲ ಆಗತ್ತೆ. ವೈದ್ಯರ ಬಳಿ ಟೆಸ್ಟ್ ಮಾಡಿಸಿದ್ರಾ? ಹೋಗಿ ಡಾಕ್ಟರ್ ಮಾತಾಡಿದ್ರಾ? ಮಾಡ್ತೀನ್ರಿ, 1 ವರ್ಷ ಆಯ್ತ್ರಿ ತೋರ್ಸಾಕತ್ತ. ಬರೇ ನಾರ್ಮಲ್ ಐತಂತಾರ್ರಿ. ಏನ್ ತೊಂದರೆ ಇಲ್ಲ ಅಂತಾರೆ? ಏನು ಇಲ್ಲ ಅಂದಾರ್ರಿ. ಮನೆ ನಿಮಗೆ ಪ್ರತಿ ತಿಂಗಳು ಡೇಟ್ ಕರೆಕ್ಟ್ ಆಗ್ತಾ ಇದೆಯಮ್ಮ? 4 ದಿನ 6 ದಿನ ಮುಂಚಿತವಾಗಿ ಬರುತ್ತೆ ಗುರುಜಿ. 4-6 ದಿವಸ ಮುಂಚೆ ಆದ್ರೆ ಏನ್ ತೊಂದರೆ ಇಲ್ಲ. ಒಟ್ಟು ಪ್ರತಿ ತಿಂಗಳು ಡೇಟ್ ಕರೆಕ್ಟ್ ಆಗಿದ್ರೆ ಸಾಕು. ಹಾ, ಐತ್ರಿ ಗುರುಜಿ. ಮುಹೂರ್ತ ಬರೋಬ್ಬರಿ ಆಗತ್ರಿ. ತಿಂಗಳಿಗೆ 6 ದಿನ 4 ದಿನ ಮುಂಚಿತವಾಗಿ ಬರುತ್ತೆ ಗುರುಜಿ. ಇರ್ಲಿ. ನಿಮ್ಮ ಪತಿದೇವ್ರು ನಿಮ್ಮ ಮನೆಯವ್ರನ್ನು ಕರ್ಕೊಂಡು ಮೆಡಿಕಲ್ ಚೆಕಪ್ ಮಾಡಿಸಿದಿರಾ? ಹಾ, ಮಾಡ್ಸಿದೀವಿ ಗುರುಜಿ. ಎಲ್ಲ ಆಗೈತಿ ಗುರುಜಿ. ಆಗ್ಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಏನೂ ತೊಂದರೆ ಇಲ್ಲ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದ್ರೆ ನಿಮ್ಮ ಮನೆ ಪರಿಸರದಲ್ಲಿ ಎಲ್ಲಾದ್ರೂ ಹುತ್ತ ಅಥವಾ ನಾಗರಕಲ್ಲಿದ್ರೆ ಹೋಗಿ ಬಂದಿನಿ ಗುರುಜಿ. 11 ವಾರ ಮಂಗಳವಾರ ಗುರುಜಿ. ಮಂಗಳವಾರ ಮಾಡಿದಿರಿ? ಹಾ, 11 ವಾರ ಮಾಡಿದೀನಿ ಗುರುಜಿ. ಅನಂತರ ಇದು ನಮ್ದು ಇಲ್ಲೇ ಮಾಕುಟ್ ಮಲ್ಲೈ ಗುರುಜಿ, ಅಲ್ಲಿ ಹೋಗ್ತೀವ್ರಿ ಅಮಾಚಿಗೊಮ್ಮೆ. ಇರ್ಲಿ, ಒಂದು 4 ಮಂಗಳವಾರ. ಬದಾಮಿ ಹೆಸರಿ ಮಾಕುಟೇಶ್ವರ. ಆಯ್ತಮ್ಮ, ನಾನು ಹೇಳದ್ ಕೇಳಿಸ್ಕೊಳ್ಳಿ. 4 ಮಂಗಳವಾರ ಹುತ್ತಕ್ಕೆ ನಮಸ್ಕಾರ ಮಾಡಿ, ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ಜೊತೆಗೆ ನೀವು ನಿಮ್ಮ ಮನೆಯವರಿಬ್ರು ಸಹಿತ ಭಾನುವಾರದ ದಿವಸ ರಾಹುಕಾಲದಲ್ಲಿ ಒಂದು ಬಿಳಿ ಬಟ್ಟೆನಲ್ಲಿ ಉದ್ದಿನ ಬೇಳೆನ ಗಂಟು ಹಾಕಿ, ಅವತ್ತಿನ ದಿವಸ ಸಾಯಂಕಾಲ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಬಿಳಿ ಬಟ್ಟೆನಲ್ಲಿ ಉದ್ದಿನ ಬೇಳೆ ಗಂಟು ಹಾಕಬೇಕು. ನಿಮ್ಮ ಕೈಯಿಂದ 1 ಹಿಡಿ, ನಿಮ್ಮ ಯಜಮಾನರ ಕೈಯಲ್ಲಿ ಅವ್ರ ಕೈಯಿಂದ 1 ಹಿಡಿ, ಅಂದ್ರೆ ಇಬ್ರು 1 ಹಿಡಿನ ಉದ್ದಿನ ಬೇಳೆ ಗಂಟು ಹಾಕಿ ಅದನ್ನ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಸುಧಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ. ಯಾರು ನೋಡೋಣ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ತೆ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಗೀತಾ ಅಂತ. ಎಲ್ಲಿಂದ ಕರೆ ಮಾಡಿದಿರಿ?
ನಾವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸಾತಿನಹಳ್ಳಿ ಗ್ರಾಮದಿಂದ ಮೇಡಮ್. ಹಾ, ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತು? ನನ್ ಬಗ್ಗೆನೇ ತಿಳ್ಕೊಬೇಕಾಯ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಕೊಡಿ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ, ಏನು ಸಮಸ್ಯೆ ಇದೆಮ್ಮ? ನಂದು ಜನವರಿ 30ಕ್ಕೆ ಮದ್ವೆ ಆಗಿತ್ತು. ಅದು ಮದ್ವೆ ಆಗಿ 2 ತಿಂಗಳು ಗಂಡನ ಮನೆಯಲ್ಲಿದ್ದೆ. ಆಮೇಲೆ ಅವರು ತುಂಬಾ ಟಾರ್ಚರ್ ಮಾಡೋರು. ಧೈರ್ಯ ತನ್ಕೊಮ್ಮ, ಒಳ್ಳೇದಾಗತ್ತೆ. ಅಧೈರ್ಯ ಪಡಬೇಡ. ಈಗ ತವ್ರ ಮನೇಲಿದ್ಯಾ? ಹೌದು ಗುರುಜಿ. ಧೈರ್ಯ ಪಡ್ಬೇಡಮ್ಮ. ಯಜಮಾನ್ರು ಏನು ಹೇಳ್ತಾರೆ? ಯಜಮಾನ್ರು ಅಮ್ಮನ ಮಾತನ್ನ ಕೇಳುತ್ತಾರೆ. ಅಮ್ಮನ ಮಾತನ್ನ ಮೀರಲ್ಲ ಅವರು. ಈಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಅದೇ ಜನವರಿ 30ಕ್ಕಾಗಿದೆ ಗುರುಜಿ. ಇವಾಗ 10 ತಿಂಗಳಾಯ್ತು ಮದ್ವೆ ಆಗಿ. ಬಟ್ 2 ತಿಂಗಳು ಮಾತ್ರ ನಾನು ತವ್ರ ಗಂಡನ ಮನೆಯಲ್ಲಿ ಇದ್ದಿದ್ದು. ಇನ್ನ ಈಗ ಬಂದು ನಾನಾಗೆ ಬಂದಿದ್ದು ಗುರುಜಿ. ಅಣ್ಣ ಬಂದ ಅಲ್ಲಿಗೆ ನಾನೆಲ್ಲ ಹೇಳಿದೆ ಈ ತರ ಮಾಡ್ತಿದಾರೆ ಅಂತ. ಅದಕ್ಕೆ ಅಣ್ಣ ಕರ್ಕೊಂಡ್ಬಂದ್ರು. ಇವಾಗ ತವ್ರ ಮನೆಯಲ್ಲಿ ಇದ್ದೀನಿ ಗುರುಜಿ. ಹಾಗಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀವು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಸಮಯ ಬೇಕಾಗತ್ತೆ. ಈಗ ನೀನು ಬಿಟ್ಟು ಬಂದಿರೋದ್ರಿಂದ ಏನಾಗುತ್ತೆ ಗೊತ್ತಮ್ಮ, ಮಲ್ಕೊಳ್ಳೋರಿಗೆ ಹಾಸಿಗೆ ಕೊಟ್ಟಂಗೆ ಆಗೋಯ್ತು. ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಕನಿಷ್ಠ ಪಕ್ಷ ನೀನು ಅಂದ್ರೇನು, ಆತನ ಹೆಂಡತಿಯ ಗುಣ, ಹೆಂಡತಿಯ ನಡತೆ, ಜೊತೆಗೆ ಹೆಂಡತಿ ಅಂದ್ರೆ ಏನು ಅನ್ನೋದು, ಆ ಹೆಣ್ಣಿನ ಬಗ್ಗೆ ಒಂದಿಷ್ಟು ಅರಿವು ಬೇಕಲ್ಲ. ಕೆಲವು ಗಂಡಸರಿಗೆ ತಾವು ಹೇಳಿದ್ದು, ತಾವು ಯಾರನ್ನ ಏನು ಹೇಳಿದ್ರೆ ಅದನ್ನಷ್ಟೇ ತಿಳ್ಕೊಳ್ತಿರ್ತಾರೆ. ಅವ್ರ ಬಗ್ಗೆ ಸಹಿತ ಅವ್ರು ಅರ್ಥ ಅವ್ರ ಜೀವನ ಸರಿಪಡಿಸ್ಕೋಬೇಕು ಅಂತ ಅವ್ರ ಜ್ಞಾನ ಇರೋದಿಲ್ಲ. ಆದರೆ ನಿನ್ನ ಸಂಸಾರ ನಿನ್ನ ಅಂಗೈಲಿ ಇಟ್ಕೊಳ್ಬೇಕಾದ್ರೆ ಕನಿಷ್ಠ ಪಕ್ಷ ನಿನ್ನ ಒಂದು ಕಾಳಜಿ ಮನೆಯಲ್ಲಿ ಎಷ್ಟಿದೆ ಅದ್ರ ಬಗ್ಗೆ ಆದ್ರೂ ಒಂದಿಷ್ಟು ಅರಿವು ಬೇಕಾಗಿತ್ತಲ್ವಮ್ಮ. ಅದೇ ಗುರುಜಿ, ನಂಗೆ ಬರೋಕ್ ಇಷ್ಟ ಇರ್ಲಿಲ್ಲ. 2 ಸಲ ಪಂಚಾಯತ್ಗೆ ಮಾಡಿದ್ರು ಅವ್ರು ಸರಿ ಆಗ್ಲಿಲ್ಲ. ಮತ್ತೆ ಅದೇ ತರನೇ ತುಂಬಾ ಟಾರ್ಚರ್ ಮಾಡೋರು. ಸುಮ್ನೆ ಕೆಲಸ ಮಾಡ್ಸೋದು, ಪದೇ ಪದೇ ಅದನ್ನೇ ಮಾಡಿದ್ದೇನೆ ಸುಮ್ನೆ. ಇಲ್ಲಮ್ಮ, ಫಸ್ಟ್ ನೀನು ತಗೋಬೇಕಾದ ತೀರ್ಮಾನ ಅರ್ಜೆಂಟ್ ಆಗಿ ನೀನು ಪತಿದೇವ್ರ ಮನೆಗೆ ಹೊರಡುವಂಥದ್ದು. ನೀನು ಗಂಡನ ಮನೆಗೆ ಹೊರಡು. ಸ್ವಲ್ಪ ದಿವಸ ಕಷ್ಟ ಆಗುತ್ತೆ ನಿಜ. ನೋಡಮ್ಮ, ಯಾವ ಹೆಣ್ಣು ಮಕ್ಳಿಗೂ ಸಹಿತ ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ನೆಮ್ಮದಿಯಾಗಿರ್ತಕ್ಕಂಥ ಸ್ಥಳ ಅಂದರೆ 1000ಕ್ಕೆ ಒಬ್ಬರೋ ಇಬ್ಬರಿಗೋ ಮಾತ್ರ. ಇನ್ನು ಮಿಕ್ಕಂತ ಎಲ್ಲರೂ ಕಷ್ಟದಲ್ಲಿರ್ತಕ್ಕಂಥವ್ರೆ. ನೀನು ಫಸ್ಟ್ ನಿನ್ನ ಗಂಡನ ಮನೆಗೆ ಹೋಗು. ಅಲ್ಲಿ ನೀನು ಒಳ್ಳೇದೋ ಕೆಟ್ಟದ್ದೋ 1 ವರ್ಷ ಕಾಲ ಕಷ್ಟನೂ ಸುಖ ನೀನು ಅಲ್ಲಿ ನೋಡು. ನೀನು ಖಂಡಿತ ನಿನ್ನ ಸಂಸಾರ ನೀನು ಚೆನ್ನಾಗಿ ಅನುಕೂಲ ಆಗುತ್ತೆ. ಜೊತೆಗೆ ಅವರು ವಿದ್ಯಾವಂತರಿದ್ದಾರೆ, ನೀನು ವಿದ್ಯಾವಂತ ಇದೆಯಾ. ನೀವಿಬ್ರು ಸೇರಿ ನೀವು ಅರ್ಥ ಕೂತ್ಕೊಂಡು ಮಾತಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಒಳ್ಳೇದಾಗಲಿ, ನೀನು ಚೆನ್ನಾಗಿರು ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ನಿನ್ನ ಜೀವನ ಚೆನ್ನಾಗಾಗಲಿ ಅಂತ ತಾಯಿ ಶಾರದೆಯನ್ನ ನಾನು ಪ್ರಾರ್ಥಿಸ್ತೀನಮ್ಮ. ಒಳ್ಳೇದಾಗಲಿ ಮಗು. ಹಾವೇರಿಯಿಂದ ಕರೆ ಮಾಡಿದಂತಹ ಗೀತಾ ಅವರಿಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೊಂದ ಮನಸ್ಸುಗಳಿಗೆ ಒಂದಿಷ್ಟು ಸಾಂತ್ವನದ ಜೊತೆ ಸರಸ್ವತಿ ಪೂಜೆಯನ್ನು ನೆರವೇರಿಸಿದ್ರಿ, ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡಿಸಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ಒಳ್ಳೇದಾಗ್ಲಮ್ಮ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ಆಗಲಿ, ಭಗವತಿಯ ಇಷ್ಟಾರ್ಥವ ಸಿದ್ಧಿ ಆಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಎಲ್ಲರ ಮನೋಭೈಕೆಗಳು, ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.